ಒಂದು ಯಾವಾಗಾದ್ರೆ ಈ ಫಿಸಿಕಲ್ ಡಿಸ್ಟರ್ಬೆನ್ಸಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಝೀರೋ ಆಗ್ತಾ ಬರುತ್ತೆ, ಸಾಧನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ಸಾಧನೆಯಲ್ಲಿ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ನಮಗೆ. ಇಂಥ ಎಲ್ಲ ವಿಚಾರಗಳಿಗೂ ಕೂಡ ನಮಗೆ ಸಮಾಧಾನ ಬೇಕು. ಹೀಗಾಗಿ ಕೇವಲ 21 ದಿನಗಳಿಗೆ ಇದನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬಂದು ಅದನ್ನು 365 ದಿನಗಳ ಕಾಲ ಖಂಡಿತ ಹಂಗೆ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಸರ್ ಹೇಳಿದಾಗ ನಿಜವಾಗ್ಲೂ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಯೋಚನೆ ಅಂತ ಹೇಳಿ ಅದು ಪ್ರಾರಂಭ ಆಗಿ ಇವತ್ತು ನಾವೆಲ್ಲರೂ ಕೂಡ ಆ ಕಾರಣದಿಂದ ಇಲ್ಲಿ ಸೇರಿದ್ದೀವಿ. ನಿಜವಾಗ್ಲೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನಾವು ಜೋರ ಚಪ್ಪಾಳೆ ತಟ್ಕೋಬೇಕಾಗಿರುತ್ತೆ. ಮುಖ್ಯ ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ರಂಗಸ್ವಾಮಿ ಸರ್ ಅವರಿಗೆ ಮತ್ತು ಮಹತ್ತರ್ ಫೌಂಡೇಶನ್ ಸೆಂಟರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೆ ಅಂತ ಹೇಳಿ ನಾನಾದ್ರೂ ಭಾವನೆ ಮಾಡ್ತಾ ಇದ್ದೀನಿ. ಮಾಸ್ಟರ್ಸ್, ನಾವು ಸಮಗ್ರ ಸ್ವಾಸ್ಥ್ಯ ಅಂತಂದಾಗ ಹಲವಾರು ಅನಾರೋಗ್ಯದ ಸ್ಥಿತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ ಅಲ್ವಾ? ಅದು ದೈಹಿಕವಾಗಿರ್ತಕ್ಕಂಥ ಒಂದು ಅಸ್ತವ್ಯಸ್ತಗಳಾಗಿರಬಹುದು, ಮಾನಸಿಕವಾಗಿರ್ತಕ್ಕಂಥ ಅಸ್ತವ್ಯಸ್ತಗಳಾಗಿರಬಹುದು, ಭಾವನಾತ್ಮಕ ಪರವಾಗಿರ್ತಕ್ಕಂಥ ಅಸ್ತವ್ಯಸ್ತಗಳು. ನಾನಿವತ್ತು ಭಾವನಾತ್ಮಕ ಪರವಾಗಿರ್ತಕ್ಕಂಥ ಅಸ್ತವ್ಯಸ್ತಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಹತ್ರ ಕೂಡ. ಕಾರಣ ಏನು ಅಂತಂದ್ರೆ ನಮ್ಮ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಇವು ಎರಡನ್ನ ಕೂಡ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಯಾವುದಂತಂದ್ರೆ ಈ ನಮ್ಮ ಭಾವನೆಗಳು. ಖಂಡಿತ ಅಲ್ವಾ? ಯಾವುದೋ ಒಂದು ಕಾರಣ ತಲೆ ನೋಡ್ತಾ ಇದೆ, ಯಾರ ಮೇಲೂ ಕೋಪ ಮಾಡ್ಕೋಬೇಕು, ನಮ್ಗೆ ಗೊತ್ತಿರಲ್ಲ ಅಲ್ವಾ? ಆ ಕೋಪ ಅನ್ನೋ ಒಂದು ಭಾವನೆ ಇದೆ ಅಲ್ವಾ, ಅದು ನಮ್ಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಸಾಯನಗಳನ್ನ ಬಿಡುಗಡೆ ಮಾಡುತ್ತೆ. ಆ ರಸಾಯನಗಳು ಬಿಡುಗಡೆ ಆದಲ್ಲಿ ಅದು ನಮ್ಮ ರಕ್ತದಲ್ಲಿ ಸೇರುತ್ತೆ. ನಮ್ಮ ರಕ್ತ ಒಂದು ಕಡೆ ಸುಮ್ಮನೆ ಇರುತ್ತಾ, ದೇಹ ಪೂರ್ತಿ ಹರಿದಾಡ್ತಾ ಇರುತ್ತೆ. ಆ ಕೆಮಿಕಲ್ ಏನಿದೆ, ಆ ಕೆಮಿಕಲ್ ರಸಾಯನ ಉತ್ಪತ್ತಿಯಾಗಿರ್ತಕ್ಕಂಥದ್ದು ನಮ್ಮ ಮೆದುಳಿಗೂ ಕೂಡ ಸೇರುತ್ತೆ, ನಮ್ಮ ಎಂಟೈರ್ ದೇಹವನ್ನೆಲ್ಲ ಸೇರುತ್ತೆ. ಅವಾಗ ಅದು ನಮಗೆ ಬೇಕಾಗಿಲ್ಲ ನೋಡಿ, ಬೇಡದೇ ಇರ್ತಕ್ಕಂಥ ಒಂದು ಕಾರಣನೇ ನಮ್ಮ ತಲೆನೋವು ಶುರುವಾಗಿರ್ತಕ್ಕಂಥದ್ದು. ಈ ರೀತಿ ನಾವು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಭಾವನೆಗಳೇನಿದೆ ನೋಡಿ, ಅದುವೇ ನಮ್ಮ ಆರೋಗ್ಯದ ಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಶುಗರ್ ಏನಕ್ಕೆ ಹೋಗ್ತಾ ಇದೆ, ಯಾಕೆ ಬರ್ತಾ ಇದೆ? ಪ್ರತಿನಿತ್ಯ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ಬೇಡದೇ ಇರ್ತಕ್ಕಂಥ ಆಹಾರ ಅಂದ್ರೆ ಈ ದೇಹಕ್ಕೆ ಬೇಡದೇ ಇರ್ತಕ್ಕಂಥ ಆಹಾರ ನೋಡಿ. ನಮ್ಗೆ ಎರಡು ಹಸಿವಾಗುತ್ತೆ, ಒಂದು ನಾಲ್ಗೆ ಹಸಿವು, ಒಂದು ಹೊಟ್ಟೆ ಹಸಿವು ಅಲ್ವಾ? ಹೊಟ್ಟೆ ಹಸಿವಾದಾಗ ತಿಂದ್ರೆ ಪರವಾಗಿಲ್ಲ, ನಾಲ್ಗೆ ಹಸಿವು ಇದ್ನಾಗೂ ತಿಂತೀವಿ, ಅದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳು ಅಥವಾ ಡಿಸ್ಟರ್ಬೆನ್ಸಸ್ ಅನ್ನೋದಾಗುತ್ತೆ. ಆದ್ರೆ ನಾನು ಹೊಟ್ಟೆ ಹಸಿವು ಅಷ್ಟೇ ನೋಡ್ತಾ ಇದ್ದೀನಿ, ನಾಲ್ಗೆ ಹಸಿವು ನೋಡ್ತಾ ಇಲ್ಲ. ಪ್ರತಿನಿತ್ಯ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನಗೆ ಎಲ್ಲೋ BP ಬಂತು, ಏನಕ್ಕೆ ಬಂತು ಗೊತ್ತಾಗಲಿಲ್ಲ. ಶುಗರ್ ಬಂತು, ಏನಕ್ಕೆ ಬಂತು ಗೊತ್ತಾಗಲಿಲ್ಲ. ಅಥವಾ ಅಸಿಡಿಟಿ ಪ್ರಾಬ್ಲಮ್, ಏನಾದರೂ ತಿನ್ನೋಕೆ ಹೋದ್ರೆ ಅಯ್ಯೋ ನನಗೆ ಗ್ಯಾಸ್ ಮಾತ್ರ ಹಾಕೋಬೇಕು, ಇದಂತೂ ನಾನು ತುಂಬ ಕೇಳ್ತಾನೆ ಇರ್ತೇನೆ ಅಲ್ವಾ? ಅಥವಾ ಇದಕ್ಕಿದ್ದಂಗೆ ಸುಸ್ತಾಗ್ತಕ್ಕಂಥದ್ದು, ಏನೆಲ್ಲ ಆರಾಮಾಗಿರ್ತೀವಿ ಆದರೆ ಇದಕ್ಕಿದ್ದಂಗೆ ಸುಸ್ತಾಗ್ತಾ ಇರುತ್ತೆ. ಅಥವಾ ಮೈಕೇನೋ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾದರೆ ಮಾನಸಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನಾವು ಗಮನಿಸಿದೀವಿ ಅಂತಂದ್ರೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಆಗಲ್ಲ, ಒಬ್ಬರೇ ಇರ್ಬೇಕು ಅಂದ್ಕೊಳ್ತೀವಿ ನೋಡಿ. ನಾವು ಇಷ್ಟಪಟ್ಟು ಕಟ್ಕೊಂಡಿರ್ತಕ್ಕಂಥ ಸಂಸಾರ, ನಾವು ಇಷ್ಟಪಟ್ಟು ಬೆಳೆಸ್ಕೊಂಡಿರ್ತಕ್ಕಂಥ ಸಂಸಾರ, ಆದರೆ ಗಂಡ ಹೆಂಡತಿ ಜೊತೆ ಇರೋಕ್ಕೆ ಇಷ್ಟಪಡಲ್ಲ, ಹೆಂಡತಿ ಗಂಡ ಜೊತೆ ಇರೋಕ್ಕೆ ಇಷ್ಟಪಡಲ್ಲ, ಮಕ್ಕಳಿಗೆ ಅಪ್ಪ ಅಮ್ಮನೇ ಬೇಕಾಗಿಲ್ಲ. ಅಂದ್ರೆ ಇದು ಮಾನಸಿಕವಾಗಿರ್ತಕ್ಕಂಥ ಒಂದು ಅಸ್ತವ್ಯಸ್ತ ಅಲ್ವಾ? ಕಾರಣ ಏನು ಅಂತಂದ್ರೆ ನಮ್ಮ ಭಾವನೆಗಳ ಬಗ್ಗೆ ನಾವು ಗಮನ ಹರಿಸದೇ ಇರ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನು ನಾವಿಲ್ಲಿ ಗಮನಿಸಲೇಬೇಕಾಗಿದೆ. ಭಾವನೆಗಳಿಗೂ ನಮ್ಮ ಮಾನಸಿಕ ಸ್ಥಿತಿಗೂ ನಮ್ಮ ದೈಹಿಕ ಸ್ಥಿತಿಗೂ ಏನು ಸಂಬಂಧ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಈ ಸಂದರ್ಭದಲ್ಲಿ ನಾನು ಬುದ್ಧ ಭಗವಾನ್ರು ಹೇಳಿರ್ತಕ್ಕಂಥ ಒಂದು ಸಣ್ಣ ಕಥೆಯನ್ನು ಹೇಳ್ಬೇಕನ್ನಿಸ್ತಾ. ಬುದ್ಧ ಭಗವಾನ್ರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಆನ ಅಪಾನ ಸತಿ ಧ್ಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಅವರು ಸಿದ್ಧಾರ್ಥರಾಗಿದ್ದಾಗ ಅವರ ತಂದೆ ನನ್ನ ಮಗ ಹೊರಗಡೆ ಹೋದರೆ ನನಗಿಲ್ಲೇ ಆಗೋಗ್ತಾನೆ ಅಂತ ಹೇಳ್ಬಿಟ್ಟು ಮದುವೆ ವಯಸ್ಸು ಬಂದು ಮಗನಿಗೆ ಮಗ ಆಗೋವರೆಗೂ ಕೂಡ ರಾಜನ ಆಸ್ಥಾನ ಬಿಟ್ಟು ಹೊರಗಡೆ ಕಳಿಸಿರಲ್ಲ. ಆದರೆ ಎಷ್ಟು ದಿನ ಅಂತ ತಡೆಯೋಕ್ಕಾಗುತ್ತೆ ಅಲ್ವಾ? ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದೇ ಬರ್ತಾರೆ.
ಹೋಗ್ತಾರೆ. ಹೋಗಿ ಅವರು ಆ ಒಂದು ದಾರಿ ಉದ್ದಕ್ಕೂ ಕೂಡ ಜನರ ಒಂದು ಸ್ಥಿತಿಗತಿಗಳನ್ನ ಕಂಡು ಚಲಿತವಾಗ್ತಾರೆ. ಏನು ಜೀವನ ಅಂದ್ರೆ ಇಷ್ಟೇನಾ ಅಂತ ಹೇಳಿ ಅಲ್ವಾ? ಅದಕ್ಕೆ ಅವರು ಇಲ್ಲ, ನಾನು ಇದ್ರ ಸತ್ಯವನ್ನ ಮೂಲವನ್ನು ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಬಂದು ಅವರು ಧ್ಯಾನವನ್ನ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಸುಮಾರು 100ಕ್ಕೂ ಹೆಚ್ಚು ಧ್ಯಾನ ಪ್ರಕ್ರಿಯೆಗಳನ್ನ ನೋಡಿದ್ದಾರೆ, ಗಮನಿಸಿದ್ದಾರೆ. ಎಲ್ಲಿ ನನಗೆ ಜ್ಞಾನೋದಯ ಆಗುತ್ತೆ? ಜ್ಞಾನೋದಯ ಅಂದರೆ ಏನೂ ಇಲ್ಲ ಮಾಸ್ಟರ್, ನಮ್ಮನ್ನ ನಾವು ಕಂಡುಕೊಳ್ತಕ್ಕಂಥದ್ದಷ್ಟೇ, ನಮಗೆ ನಾವು ಕನೆಕ್ಟ್ ಆಗ್ತಕ್ಕಂಥದ್ದಷ್ಟೇ. ನಮ್ಮ ಈ ಲಾಜಿಕಲ್ ಥಿಂಕಿಂಗ್ ಇದೆ ಅಲ್ವಾ, ಇಲ್ಲಿಂದ ಸೋಲ್ ಲೆವೆಲ್ ಥಿಂಕಿಂಗ್ಗೆ ಹೋಗ್ತಕ್ಕಂಥದ್ದು, ಆತ್ಮಪರವಾಗಿ ಯೋಚನೆ ಮಾಡೋ ರೀತಿಯಲ್ಲಿ ನಾವು ಹೋಗ್ತಕ್ಕಂಥದ್ದು, ಅದೇ ನಮಗೆ ನಾವು ಕನೆಕ್ಟ್ ಆಗ್ತಕ್ಕಂಥದ್ದು, ಅದೇ ಜ್ಞಾನೋದಯ ಆಗ್ತಕ್ಕಂಥದ್ದು ಅಂತ ಹೇಳಿ ಅವರು ಆನಾಪಾನಸತಿ ಧ್ಯಾನ ಸರಿಸುಮಾರು 5.5 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿದಾಗ ಅವರಿಗೆ ಆ ಜ್ಞಾನದ ಸ್ಥಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಂದ ಧ್ಯಾನವನ್ನ ಮಾಡ್ತಾನೇ ಹೀಗೆ ಒಂದು ಬೆಟ್ಟದ ಅಡಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕುರಿ ಕಾಯೋರು ಬರ್ತಾರೆ. ಒಬ್ರು ದಿನ ಅಲ್ಲಿ ಕುರಿ ಮೇಯಿಸ್ತಾರೆ. ಕುರಿ ಮೇಯಿಸ್ಬೇಕಾದಾಗ ದಿನ ಬುದ್ಧನ ನೋಡ್ತಾ ಇದ್ದಾನೆ. ಆಯ್ಕನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನಿಲ್ಲಿ ದಿನ ಬರ್ತಾ ಇದ್ದೀನಿ, ಕುರಿ ಮೇಯಿಸ್ತಾ ಇದ್ದೀನಿ, ಈ ಭಯ ನೋಡಿದ್ರೆ ಸುಮ್ಮನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡಿದ್ದೀನಿ. 1 ದಿನ ನೋಡಿದ್ರು, 2 ದಿನ ನೋಡಿದ್ರು, 3 ದಿನ ನೋಡಿದ್ರು, 4ನೇ ದಿನ ಆಗಲಿಲ್ಲ. ಹೋಗೇ ಹೋದ್ರು ಬುದ್ಧನ ಹತ್ರ ಹೋಗ್ಬಿಟ್ಟು, ಏನಯ್ಯ ನಿನ್ ಮನುಷ್ಯನ ಏನು ಮಾಡಕ್ ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಬಂದಿಲ್ಲಿ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ಯಾ, ಹೋಗಿ ಏನಾದ್ರು ದೈಹಿಕವಾಗಿ ಕೆಲಸ ಮಾಡೋದಲ್ವಾ, ಚೆನ್ನಾಗೇ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಹಿಂಗಂದ್ರೆ ಬೇಕು. ಆದ್ರೂ ಬುದ್ಧರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಲನೆ ಇಲ್ಲ. ಸುಮ್ಮನೆ ಹಾಗೆ ಅವ್ರ ಪಾಡ್ದವರು ಧ್ಯಾನ ಮಾಡ್ಕೊಳ್ತಾನೆ ಇರ್ತಾರೆ. ಇನ್ನ ತಡೆಯೋಕ್ಕಾಗಲಿಲ್ಲ. ಈಗ ಹೋಗಿ ಚೆನ್ನಾಗಿ ಅಲ್ಗಾಡಿಸ್ಬಿಟ್ಟು, ನಿನ್ನೆನಯ್ಯ ಬೈತಾ ಇರೋದು ನಾನು, ಗೊತ್ತಾಗಲ್ವಾ ನಿನಗೆ? ಸರಿ ಆಯ್ತು, ಇನ್ನ ಸಮಾಧಾನ ಕೊಡ್ಲೇಬೇಕಲ್ವಾ? ಅದಕ್ಕೆ ಅವರು ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ನಾನು ಇಷ್ಟೆಲ್ಲ ಬೈತಾ ಇದ್ದೀನಿ, ನಾನು ಚೂರು ವರ್ಷ ಬರ್ಲಿಲ್ವಾ, ನೀನಾದ್ರೂ ಅನ್ಬೇಕು ಅನ್ಸ್ಲಿಲ್ವಾ ಅಂತ ಹೇಳಿ. ಅದಕ್ಕೆ ಬುದ್ಧ ನಗ್ಬಿಟ್ಟು, ಸರಿ ನನ್ನ ಕೈಯಲ್ಲಿ ಕೋಲಿದೆ ಅಲ್ವಾ, ಕೋಲ್ ನನ್ಗೆ ಕೊಡೋದು, ಕೂಲಿಸ್ಕೊಂಡು, ಈ ಕೋಲಿ ಇವಾಗ ನೀನು ನಾನು ಕೊಟ್ಟೆ ಅಲ್ವಾ, ನನ್ನ ಹತ್ರ ಇದೆ ಅಲ್ವಾ, ಇದು ಯಾರು ನಿಂದೆ, ನಿನ್ನ ಹತ್ರ ಇದೆ ಅಲ್ವಾ, ನಿಂದೆ, ಸರಿ ಆಯ್ತು, ನೀನು ವಾಪಸ್ ಕೊಟ್ಬಿಡ್ತೀವಿ. ಇವಾಗ ಇದು ಯಾರ್ದು? ನನ್ನ ಹತ್ರ ಇದೆ, ನಂದು. ನೀನು ಆಡೋ ಮಾತುಗಳು ಅಷ್ಟೇ, ನಾನು ಸ್ವೀಕಾರ ಮಾಡಿದ್ರೆ ನಂದಾಗತ್ತೆ, ನಾನು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ನಂದಾಗಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಭಾವನೆಗಳು ನೋಡಿ, ಇಲ್ಲಿ ಆ ವ್ಯಕ್ತಿ ಆತನನ್ನ ಬೈದರು, ಯಾರನ್ನ? ಬುದ್ಧನನ್ನ ಬೈದರು. ಆದರೆ ಅದನ್ನ ಸ್ವೀಕಾರ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಪ್ರಬುದ್ಧತೆ ಬುದ್ಧರಲ್ಲಿ ಇತ್ತು. ಸ್ವೀಕಾರ ಮಾಡಿದ್ರೆ ಅವರಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಒಂದು ರಸಾಯನ ಉತ್ಪತ್ತಿ ಆಗ್ತಾ ಇತ್ತು. ಅದು ಅವರ ದೈಹಿಕ ಮಾನಸಿಕ ಸ್ಥಿತಿಗಳನ್ನ ಮೇಲೆ ಪ್ರಭಾವ ತೋರ್ತಾ ಇತ್ತು. ಅವರವಾಗ ಸಾಧನೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಆಗ್ತಾ ಇರಲಿಲ್ಲ. ಆದರೆ ಅವರು ಸ್ವೀಕಾರ ಮಾಡಬಾರ್ದು ಅನ್ನೋ ಒಂದು ಪ್ರಬುದ್ಧತೆಯನ್ನು ಅವ್ರು ಹೊಂದಿದ್ರು ಸಾಧನೆಯ ಮುಖಾಂತರ. ಅದಕ್ಕೆ ಅವರಷ್ಟೇ ಸಂತೋಷದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು. ನಾವು ಇವತ್ತು ನಮ್ಮ ಈ ಭಾವನೆಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಾವೇನು ಇವಾಗೆಲ್ಲ ಥೆರಪೀಸ್ನೆಲ್ಲ ನೋಡ್ತಾ ಇದ್ದೀವಿ, ಇವೆಲ್ಲವೂ ಕೂಡ ನಿಜವಾಗ್ಲೂ ನಮ್ಮ ಮೇಲೆ ಪ್ರಭಾವ ತೋರಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾನು ಟ್ರೀಟ್ಮೆಂಟ್ನ ಪಡ್ಕೊಳ್ತೀನಿ, ನಾನು ಹಣ ಸಾಧನೆಯನ್ನು ಮಾಡ್ತಾ ಇದ್ದೀನಿ, ಆದರೆ ನಾನು ಈ ಎಮೋಷನ್ಸ್ನ ರಿಸೀವ್ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ ಅಂತಂದರೆ ಪುನಃ ಮೊದಲಿಗೆ ಬರ್ತೀನಿ ಅಲ್ವಾ? ನೋಡಿ, ನಮ್ಮ ಸಮಾಜ ನಮ್ಮನ್ನ ಹೇಗೆ ಬೆಳೆಸುತ್ತೆ ಅಂತಂದರೆ ಭಾವನೆಗಳಿಗೆ, ನಮ್ಮಲ್ಲಿ ನಾವು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ನೋಡಿದಾಗ ಮನೆಯಲ್ಲಿ ಸಣ್ಣ ವಯಸ್ಸಿನಿಂದನೇ ಪ್ರಾರಂಭ ಆಗುತ್ತೆ. ದಯವಿಟ್ಟು ಬೈದ್ಕೋಬೇಡಿ, ಯಾಕಂದರೆ ನಿಜವಾಗಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಆಮೇಲೆ ಸುಮಾರು ಕಡೆ ನಾನು ಕಂಡಿದ್ದೀನಿ ಇದನ್ನು, ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ ಅಂತ ನಾನು ಹೇಳಲ್ಲ, ಆದರೆ ಸುಮಾರು ಮನೆಯಲ್ಲಿ ಕಂಡಿದ್ದೀನಿ. ನೀನು ಹೆಣ್ಮಗಳು, ಯಾಕೆ ಅಂಗ್ಬಿಟ್ಟು ಹೋಗ್ತೀಯ ಹೊರಗಡೆಗೆ? ನೀನು ಹೆಣ್ಮಗಳು ಜೋರಾಗಿ ನಗಬಾರ್ದು, ಗಂಡು ಮಗು ಆದರೆ ಗಂಡು ಮಗು ಅಳ್ತೀಯ, ನೀನು ಅಳ್ಬಾರ್ದು ನೀನು, ಈ ರೀತಿ ಅಲ್ವಾ? ಆಮೇಲೆ ಅವ್ರು ಏನೋ ಒಂದು ತೊಂದರೆಯಲ್ಲಿ ಇರ್ತಾರೆ, ಆ ತೊಂದರೆನ ವ್ಯಕ್ತಪಡಿಸಿದ್ರೆ ಅದನ್ನು ವೀಕ್ನೆಸ್ ಅಂತ ಹೇಳಿ ಹೈಲೈಟ್ ಮಾಡ್ತಕ್ಕಂಥದ್ದು. ಅವ್ರೇನೋ ಸಾಧನೆ ಮಾಡಿರ್ತಾರೆ, ಅದನ್ನೇ ವ್ಯಕ್ತಪಡಿಸಿದ್ರೆ ಇವರೇನ ಮಾಡಿರೋದು, ಬೇರೆ ಯಾರು ಮಾಡಲ್ವಾ ಅಂತ ಹೇಳ್ತಕ್ಕಂಥದ್ದು. ಇದು ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಶುರುವಾಗುತ್ತೆ. ಹಾಗಾದರೆ ನಾನು ಹೇಗಿರಬೇಕು? ಯಾಕಂದರೆ ನಾವು ಸುಮಾರು ಜನ ನಮ್ಮನ್ನು ನಾವು ಅರ್ಥ
ಜೀವನ ಮಾಡಲ್ಲ, ಬೇರೆಯವ್ರನ್ನ ಪ್ಲೀಸ್ ಮಾಡೋಕ್ಕೆ ಜೀವನ ಮಾಡ್ತೀವಿ. ಈ ಬೇರೆಯವ್ರನ್ನ ಪ್ಲೀಸ್ ಮಾಡೋಕ್ಕೆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾವನೆಗಳ ಕನ್ಫ್ಯೂಷನ್ ಅನ್ನೋದು ರೈಸ್ ಆಗ್ಬಿಡುತ್ತೆ. ಯಾವಾಗ ಆ ಭಾವನೆಗಳ ಕನ್ಫ್ಯೂಷನ್ ಅನ್ನೋದು ರೈಸ್ ಆಗುತ್ತೋ, ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಮಾಡಲ್ಲ, ಮಾಡಬಾರ್ದೇ ಇರ್ತಕ್ಕಂಥದ್ದನ್ನು ಮಾಡ್ತೀವಿ, ಆಪೋಸಿಟ್ ರಿಯಾಕ್ಷನ್ ಆಗುತ್ತೆ. ಇದು ಹೇಗಂದರೆ, ಬೆಳಗ್ಗೆ ಎದ್ದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಆಗಲೇಬೇಕು, ತಡೆದಿದ್ದೀವಿ ಅಂದರೆ ಹಾಗೆ ನಮ್ಮಲ್ಲಿ ಉದ್ಭವ ಆಗ್ತಕ್ಕಂಥ ಭಾವನೆಗಳನ್ನ ನಾನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಲೇಬೇಕು. ಪಡಿಸಲಿಲ್ಲ ಅಂದರೆ ಅದು ಹೇಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೋ, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಹಾಗೆ ದುಷ್ಪರಿಣಾಮ ಬೀರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ಒಂದು ಭಾವನೆಗಳಿಗೆ ಪ್ರಾಮಾಣಿಕತೆಯಿಂದ ನಾವು ಇರಬೇಕು ಅಂತ ಹೇಳ್ಬಿಟ್ರೆ, ಪ್ರಾಮಾಣಿಕತೆ ಅಂದರೆ ಏನು? ಇವಾಗ ಮತ್ತೆಲ್ಲರಿಗೂ ನಮ್ಗೆ ಪ್ರಶ್ನೆ ಬರುತ್ತೆ, ನಾವಿಲ್ವಾ, ನಾವಿದೀವಪ್ಪ, ನಮ್ಗೆ ಏನು ಅನ್ಸಿದ್ರೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ, ಹೌದಾ ಇಲ್ವ? ಆದರೆ ಆ ಪ್ರಾಮಾಣಿಕತೆ ನಿಜವಾಗ್ಲೂ ನಾವು ಪ್ರಶ್ನೆ ಹಾಕೊಂಡಾಗ ಇದೀವಾ ಅಂತ ಹೇಳಿ ಇಲ್ಲೋ ಮೂಲಕ್ಕೆ ಹೋದಾಗ ನಮಗೆ ಡೌಟ್ ಬಂದೇ ಬರುತ್ತೆ ಅಲ್ವಾ? ಅಲ್ಲಿ ನಾವು ಒಬ್ಬರೇ ಕೂತು ಯೋಚನೆ ಮಾಡ್ತಾ ಇದ್ದವರು ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಬಂದಿಲ್ಲ ಅಂತಂದರೆ ಹೌದು, ನಾವು ನಮ್ಮ ಭಾವನೆಗಳಿಗೆ ಪ್ರಾಮಾಣಿಕತೆಯಿಂದ ಇದ್ದೀವಿ ಅಂತ. ಯಾಕೆ ಪ್ರಾಮಾಣಿಕತೆಯಿಂದ ಇರಬೇಕು? ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಎಲ್ಲರಿಗೂ ನಾ ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ನನಗೆ ಈಜು ಬರುತ್ತೆ ನನಗೆ, ನಾನು ನದಿಗೆ ಇಳಿದಿದ್ದೀನಿ ಈಜೋಣ ಅಂತ ಹೇಳ್ಬಿಟ್ಟು. ನದಿ ಪ್ರವಾಹ ಬಲಗಡೆಯಿಂದ ಎಡಗಡೆಗಿದೆ, ನನ್ನ ಈಜುವಿಕೆ ಕೂಡ ಬಲಗಡೆಯಿಂದ ಎಡಗಡೆಗೆ ಇದೆ. ನಾನೇನಾದರೂ ಜಾಸ್ತಿ ಶ್ರಮ ಹಾಕಬೇಕಾ? ಇಲ್ಲ, ಆರಾಮಾಗಿ ಪ್ರವಾಹದ ಸರಿಯಾಗಿ ನಾನು ಈಜ್ತೀನಿ, ನನಗೇನು ತೊಂದರೆ ಆಗಲ್ಲ ಅಲ್ವಾ? ತೊಂದರೆ ಅಂದರೆ ಇಲ್ಲಿ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾನು ಜಾಸ್ತಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅದೇ ಇವಾಗ ನದಿ ಪ್ರವಾಹ ಬಲಗಡೆಯಿಂದ ಎಡಗಡೆಗಿದೆ, ನಾನು ಎಡಗಡೆಯಿಂದ ಬಲಗಡೆಗೆ ಈಜ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಎಷ್ಟು ಶಕ್ತಿಯನ್ನು ಹಾಕಬೇಕಾಗಿರುತ್ತೆ, ಎಷ್ಟು ಶಕ್ತಿಯನ್ನು ನಾನು ಕಳ್ಕೊಳ್ಬೇಕಾಗಿರುತ್ತೆ. ಭಾವನೆಗಳಿಗೆ ಪ್ರಾಮಾಣಿಕತೆಯಿಂದ ಇಲ್ಲ ಅಂದರೆ ಇಲ್ಲೇ ಆಗ್ತಕ್ಕಂಥದ್ದು. ನನಗೆ ಕೋಪ ಬರ್ತಾ ಇದೆ, ನಾನು ವ್ಯಕ್ತಪಡಿಸಿದ್ದೀನಿ ಅಂದರೆ ಈಜು ಪ್ರವಾಹ ಹೆಂಗಿದೆಯೋ ನಾನು ಹಂಗೆ ಇದ್ದೀನಿ, ನನಗೇನು ತೊಂದರೆ ಆಗಲ್ಲ. ಆದರೆ ನನಗೆ ಕೋಪ ಬರ್ತಾ ಇದೆ, ಅದನ್ನು ವ್ಯಕ್ತಪಡಿಸೋಕ್ಕೆ ನಾನೇನೋ ಪ್ರಯತ್ನ ಪಡ್ತಾ ಇಲ್ಲ, ಕಂಟ್ರೋಲಾಗಿ ಇಟ್ಕೊಂಡಿದ್ದೀನಿ. ಹೀಗೆ ಏನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ನನ್ನ ದೇಹದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗಿದೆ, ಒಂದು ಎನರ್ಜಿ ರಿಲೀಸ್ ಆಗಿದೆ ಅಂದರೆ ಏನಾಗುತ್ತೆ? ಬಯಾಲಜಿಕಲಿ ಅದೊಂದು ಸೆಲ್ ಫಾರ್ಮ್ ಆಗುತ್ತೆ ಅಲ್ವಾ? ಸೆಲ್ ಹಂಗೆ ಮಲ್ಟಿಪ್ಲೈ ಆಗಿ ಒಂದು ಮಸಲ್ ಮಾಸ್ ಫಾರ್ಮ್ ಆಗುತ್ತೆ. ಆ ಮಸಲ್ ಮಾಸ್ ಡೆಫಿನೆಟ್ಲಿ ಒಳ್ಳೆಯದರಿಂದ ಅಂತೂ ತಯಾರಾಗಿಲ್ಲ, ನನಗೆ ಬೇಡದೇ ಇರತಕ್ಕಂಥ ಒಂದು ಹಾರ್ಮೋನಿಂದ ತಯಾರಾಗಿರ್ತಕ್ಕಂಥ ಸೆಲ್ಲು ಅದು ಹಂಗೆ ಮಲ್ಟಿಪ್ಲೈ ಆಗ್ತಾ ಇದೆ ಅಂತಂದರೆ ಆ ಮಸಲ್ ಮಾಸ್ ನನಗೆ ಬೇಡದೇ ಇರತಕ್ಕಂಥದ್ದು. ಬೇಡದೇ ಇರತಕ್ಕಂಥ ದೇಹದಲ್ಲಿ ಇದೆ ಅಂದರೆ ಏನು ಹೇಳ್ತಾರೆ ಡಾಕ್ಟರ್ಗಳು? ಇದು ಆರೋಗ್ಯಕ್ಕೆ ಹಾನಿಕರ, ಇದನ್ನು ತೆಗಿಬೇಕು ಅಂತಾರೆ ಅಲ್ವಾ? ಸಿಂಪಲ್. ಅಂದರೆ ನನ್ನ ಒಂದು ಭಾವನೆಗೆ ನಾನು ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ನೋಡಿ, ಅದಕ್ಕೆ ಹೇಳಿದ್ದು ಭಾವನೆಯೇ ಮಾನಸಿಕ ಒಂದು ಆರೋಗ್ಯದ ಸ್ಥಿತಿ, ಭಾವನೆಯೇ ದೈಹಿಕವಾಗಿರ್ತಕ್ಕಂಥ ಒಂದು ಆರೋಗ್ಯದ ಸ್ಥಿತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಥವಾ ನಿರ್ಣಯ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಹಾಗಾದರೆ ಇವಾಗ ಮತ್ತೆ ನಮಗೆ ಪ್ರಶ್ನೆ ಬರುತ್ತೆ, ಏನಪ್ಪ ಪ್ರಶ್ನೆ ಅಂದರೆ, ಭಾವನೆಗಳೇ ಪ್ರಾಮಾಣಿಕತೆಯಿಂದ ಇರಬೇಕು, ಹೌದು ಸರಿ ಒಪ್ಕೋತೀವಿ, ಆದರೆ ಹೇಗೆ, ಯಾವ ರೀತಿ? ನಮ್ಮೆಲ್ಲರಿಗೂ ಇದು ಯಾವಾಗಲೂ ಇರ್ತಕ್ಕಂಥ ಕನ್ಫ್ಯೂಷನ್. ಯಾಕಂದರೆ ಒಂದೇ ಸರಿ ನಮಗೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರು ಕೂಡ ಮತ್ತೆ ಇನ್ನೊಂದು ಪ್ರಶ್ನೆ ಅಲ್ಲಿ ಮೂಡುತ್ತೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆ ಅದು. ನಾನದು ಕಾಲೇಜಲ್ಲಿ ಪಾಠ ಮಾಡಬೇಕಾದಾಗ ಹುಡುಗರಿಗೆ ಅದೇ ಹೇಳಿದೆ, ಎಷ್ಟು ಕ್ವಶನ್ಸ್ ನೀವು ಕೇಳ್ತಿರೋ ಅಷ್ಟು ಆಳವಾಗಿ ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನನಗೇನೋ ಡೌಟ್ಸ್ ಇಲ್ಲ ಅಂದರೆ ನನಗೇನು ಅರ್ಥ ಆಗಿಲ್ಲ. ಆಧ್ಯಾತ್ಮಿಕ ಪ್ರಯಾಣ ಅಂತೂ ಹೇಗೆ ಅಂದರೆ ಪ್ರತಿನಿತ್ಯ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಉದ್ಭವ ಆಗ್ತಾ ಇರುತ್ತೆ, ಅಥವಾ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ವಿಚಾರ ಉದ್ಭವ ಆಗ್ತಾ ಇರುತ್ತೆ. ಅದರ ಆಳಕ್ಕೆ ಹೋಗಬೇಕು. ಆಳ ಅನ್ನೋದು ಖಂಡಿತ ನಾವು ಆಳದಲ್ಲಿ ದಡ ಮುಟ್ಟಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ನಾವಿದ್ದೀವಿ ಅಲ್ವಾ? ಸೊ ಹಾಗಾದರೆ ಹೇಗೆ ನಮ್ಮ ಭಾವನೆಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಅಂತಂದರೆ ಭಾವನೆಗಳ ಪ್ರಬುದ್ಧತೆಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ಭಾವನೆಗಳ ಪ್ರಬುದ್ಧತೆ, ಎಮೋಷನಲ್ ಮೆಚ್ಯೂರಿಟಿ, ಅದು ಹೇಗೆ ಸಾಧ್ಯ ಅಂದರೆ ನಾನು ನಿಮ್ಮೆಲ್ಲರಿಗೂ ಕೂಡ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು 6 ಹಂತಗಳಲ್ಲಿ ಡಿಸೈನ್ ಮಾಡ್ತೀನಿ. 6 ಹಂತಗಳು. ಮೊದಲನೇದಾಗಿ
ನಾವು ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಕರೀತೀವಿ. ಏನಿದೆ ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ? ಭಾವನೆಗಳ ಅಡಿಗೆ ನಮ್ಮ ಜವಾಬ್ದಾರಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಹೇಳಿ. ಇದು ಹೇಗೆ ಸಾಧ್ಯ ಆಗುತ್ತೆ? ನಾವು ಸಾಮಾನ್ಯವಾಗಿ ವಿ ಆರ್ ನಾಟ್ ಎಮೋಷನಲಿ ರೆಸ್ಪಾನ್ಸಿಬಲ್, ಅಂದರೆ ನಮ್ಮ ಭಾವನೆಗಳಿಗೆ ನಾವು ರೆಸ್ಪಾನ್ಸಿಬಲ್ ಇಲ್ಲ. ನಾವೇನು ಹೇಳ್ತೀವಿ ಗೊತ್ತಾ? ಇದಕ್ಕೆ ಉದಾಹರಣೆ ಹೇಳ್ತಕ್ಕಂಥದ್ದಾದ್ರೆ, ಇವಾಗ ಯಾರೋ ಏನೋ ಹೇಳಿದ್ರು, ನನಗೆ ಕೋಪ ಬಂತು. ಇವಾಗ ಬುದ್ಧರದ್ದು ಹೇಳಿದೆ ಸ್ಟೋರಿ ಕೇಳಿದ್ವಿ ನಾವು ಅಲ್ವಾ? ಅಲ್ಲಿ ಬುದ್ಧರು ಎಮೋಷನಲಿ ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಕುರಿ ಕಾಯುವ ಆತ ಬೈದಿದ್ದಾನೆ ಅಂತ ಹೇಳಿ ಬುದ್ಧ ಭಗವಾನರು ಕೋಪ ಮಾಡ್ಕೊಂಡಿದ್ರೆ, ಅಥವಾ ಬುದ್ಧ ಭಗವಾನರ ಬಾಯಿಂದ ನಿನ್ನಿಂದಾನೇ ನನ್ನ ಧ್ಯಾನ ಕೆಟ್ಟೋಯ್ತು, ನಿನ್ನಿಂದಾನೇ ನನಗೆ ಕೋಪ ಬಂತು ಅಂತಂದ್ರೆ ಅದು ಎಮೋಷನಲಿ ರೆಸ್ಪಾನ್ಸಿಬಲ್ ಹಿಂಗಾಗುತ್ತೆ ಅಲ್ವಾ? ಅಂದರೆ ನನಗಾಗ್ತಾ ಇರತಕ್ಕಂಥ ಒಂದು ಬದಲಾವಣೆಗಳು, ಅದು ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವಾಗಿರ್ಬೋದು, ನಲಿವಾಗಿರ್ಬೋದು, ಕೋಪ ಆಗಿರ್ಬೋದು, ಜಿಗುಪ್ಸೆ ಆಗಿರ್ಬೋದು, ಯಾವುದೇ ಒಂದು ಭಾವನೆ ನಾನು ಪ್ರತಿಕ್ರಿಯೆ ಮಾಡಿದ್ರೇನೆ ಆಗ್ತಕ್ಕಂಥದ್ದು. ನಾನು ಪ್ರತಿಕ್ರಿಯೆ ಮಾಡಲಿಲ್ಲ ಅಂತಂದ್ರೆ ಅದು ಹೇಗೆ ರೈಸ್ ಆಗುತ್ತೆ ನನ್ನಲ್ಲಿ ಅಲ್ವಾ? ಅದಕ್ಕೆ ನಾವೆಲ್ಲರೂ ಕೂಡ ಎಮೋಷನಲಿ ರೆಸ್ಪಾನ್ಸಿಬಲ್ ಆಗಬೇಕು. ಇದನ್ನು ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದರೆ, ಎಮೋಷನಲಿ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ವ್ಯಕ್ತಿಗಳ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಹೇಗಿರುತ್ತೆ ಅಂತಂದರೆ, ನೀನು ಅದು ಮಾಡದೆ ಮಾಡಿರ್ತಕ್ಕಂಥ ಒಂದು ಕಾರಣ ನನಗೆ ಹೀಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ ಹೊರತು ನಿನ್ನಿಂದನೇ ನನಗೆ ಹಿಂಗಾಯಿತು ಅಂತ ಹೇಳಿ ವ್ಯತ್ಯಾಸ ನೋಡಿ ಎಷ್ಟಿದೆ. ನೀನು ಆ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿರೋದ್ರಿಂದ ನನಗೆ ಡಿಸ್ಟರ್ಬೆನ್ಸ್ ಆಯಿತು, ದಟ್ಸ್ ಓಕೆ ಫೈನ್. ನಾನು ಅದನ್ನು ಆ ಒಂದು ಕೆಲಸವನ್ನು ನಾನು ಹೇಗೆ ನೋಡಬೇಕು ಅದನ್ನು ನೋಡೋದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಆದರೆ ಇಲ್ಲಿ ಇನ್ನೊಬ್ಬರಿಗೆ ರೆಸ್ಪಾನ್ಸಿಬಿಲಿಟಿನ ವಹಿಸ್ತಾ ಇಲ್ಲ. ನಿನ್ನಿಂದನೇ ಹಿಂಗಾಯಿತು, ನಿನ್ನಿಂದನೇ ಸಂತೋಷ ನನಗೆ, ನಿನ್ನಿಂದನೇ ದುಃಖ ನನಗೆ, ನಿನ್ನಿಂದನೇ ನನಗೆ ಇಂಥ ಕಷ್ಟಗಳು ಅಂತ ಹೇಳ್ಬಿಟ್ಟು ಯಾವುದೇ ವ್ಯಕ್ತಿಯನ್ನ, ಯಾವುದೇ ಸಂದರ್ಭವನ್ನ, ಯಾವುದೇ ಒಂದು ಸ್ಥಿತಿಯನ್ನ, ಯಾವುದೇ ಒಂದು ಜಾಗವನ್ನ ಅವರು ನೇರ ಹೊಣೆಗಾರಿಕೆ ಮಾಡಲ್ಲ. ನಾವಿವಾಗ ನಮ್ಮನ್ನ ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕು ಅಲ್ವಾ? ನಾವು ನಮ್ಮ ಭಾವನೆಗಳೇನು ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ, ನಾವೇ ಜವಾಬ್ದಾರಿ ತಗೊಳ್ತಾ ಇದೀವಾ ಅಥವಾ ನಾವು ಬೇರೆಯವ್ರನ್ನ, ವಸ್ತುಗಳನ್ನ, ಸ್ಥಳಗಳನ್ನ, ಸ್ಥಿತಿಗಳನ್ನ ಹೊಣೆಗಾರಿಕೆ ಮಾಡ್ತಾ ಇದ್ದೀವಾ ಅಲ್ವಾ? ಯಾಕೆ ಹೇಳ್ತೀರಾ ಇದಕ್ಕೆ ಸಮಾಧಾನ? ನಾನು ಎಮೋಷನಲಿ ರೆಸ್ಪಾನ್ಸಿಬಲ್ ಇದ್ದೀನಿ ಅಥವಾ ಎಮೋಷನಲಿ ಇರ್ರೆಸ್ಪಾನ್ಸಿಬಲ್ ಇದ್ದೀನಿ. ಇರ್ರೆಸ್ಪಾನ್ಸಿಬಲ್ ಅಂದರೆ ಬೇರೆಯವ್ರಿಗೆ ಹಾಕ್ತಕ್ಕಂಥದ್ದು. ಅದ್ರ ಜವಾಬ್ದಾರಿ ನಾನೇ ತಗೊಳ್ತಾ ಇದ್ದೀನಿ ಅಂತಂದ್ರೆ ನಾನು ರೆಸ್ಪಾನ್ಸಿಬಲ್ ಇದ್ದೀನಿ. ಸೊ ಎಷ್ಟು ಜನ ನಾವಿಲ್ಲಿ ಎಮೋಷನಲಿ ರೆಸ್ಪಾನ್ಸಿಬಲ್ ಇದ್ದೀವಿ? ಮೊದಲು ನಾವು ಈ ಒಂದು ಸ್ಟೇಜ್ನ ಅಟೈನ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಅಲ್ವಾ? ನಾವು ಯಾವತ್ತೂ ಕೂಡ ನಮ್ಮಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಯಾವುದೇ ಭಾವನೆ ಆಗಿರ್ಬೋದು, ಅದು ಸಂತೋಷ, ದುಃಖ, ನೋವು, ನಲಿವು, ಕೋಪ, ಜಿಗುಪ್ಸೆ, ಯಾವುದೇ ಒಂದು ಆಸೆ ಆಗಿರ್ಬೋದು, ಸರಿ, ಎಲ್ಲವೂ ಕೂಡ ಮೂಲ ಕಾರಣ ನಾನು ಪ್ರತಿಕ್ರಿಯೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದೇ. ನಾನು ಪ್ರತಿಕ್ರಿಯೆ ಮಾಡಬೇಕು ಅಂದ್ಕೊಂಡಾಗ ಮಾತ್ರನೇ ಅದು ನನ್ನಲ್ಲಿ ಉದ್ಭವ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನನಗೆ. ನಾನಿವತ್ತು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಆ ಕಥೆ ಬಹಳ ದುಃಖವನ್ನು ನೀಡುತ್ತೆ ನಿಮಗೆ, ಆಯ್ತಾ? ಆ ಕಥೆನ ಹೇಳ್ತಾ ದುಃಖಕ್ಕೆ ಒಳಗಾಗ್ತೀರಾ, ಮತ್ತೆ ನಾಳೆ ಅದೇ ಕಥೆನ ಹೇಳ್ತೀನಿ, ಮತ್ತೆ ದುಃಖಕ್ಕೆ ಒಳಗಾಗ್ತೀರಾ, ಮೂರನೇ ದಿನ ಹೇಳ್ತೀನಿ, ಮತ್ತೆ ದುಃಖಕ್ಕೆ ಒಳಗಾಗ್ತೀರಾ. ಯಾಕೆಂದ್ರೆ ಅದರಲ್ಲಿ ಭಾವನೆಗಳು ಆಗಿದೆ ಮೇಡಮ್. ನೀವು ಹೇಳ್ತಾ ಇರ್ತಕ್ಕಂಥ ಕಥೆಯಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಳಿದ ತಕ್ಷಣ ನಮಗೆ ದುಃಖ ಬರ್ತಾ ಇದೆ ಅಂತ ಹೇಳಿ. ಅದೇ ರೀತಿ ಒಂದು ಜೋಕ್ನ ಹೇಳ್ತೀನಿ. ಇವತ್ತು ಹೇಳಿದೆ ನಗ್ತೀರಾ, ನಾಳೆ ಹೇಳಿದೆ ನಗ್ತೀರಾ, ಮೂರನೇ ದಿನ ಹೇಳೋಷ್ಟೊತ್ತಿಗೆ ಎಷ್ಟು ಸರಿ ಅದನ್ನ ಹೇಳ್ತೀರಾ ಮೇಡಮ್, ನಗುನೇ ಬರ್ತಾ ಇಲ್ಲ. ಹೌದಾ ಇಲ್ಲ? ಅಂದರೆ ಒಂದು ಸಂತೋಷ ವಿಚಾರವನ್ನು ಪದೇ ಹೇಳಿದಾಗ ನಾವು ಒಂದು 2 ದಿನಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಬಿಟ್ಬಿಡ್ತಾ ಇದ್ದೀವಿ. ಆದರೆ ದುಃಖ ಅನ್ನೋ ಒಂದು ವಿಚಾರವನ್ನು ಅದು ಆಗಲಿಲ್ಲ ಅಂದ್ರೂ ಕೂಡ ನೆನೆಸ್ಕೊಂಡು ಅಂದರೆ ಇವಾಗ ಎರಡೂ ನಾವೇ ಅಲ್ವಾ ಮಾಡಿದ್ದು. ಮೊದಲನೇದಕ್ಕೆ ಎಮೋಷ್ನಲಿ ರೆಸ್ಪಾನ್ಸಿಬಲ್ ನೀವೇ ತಗೋತಾ ಇದ್ದೀರಾ, ನಂಗೆ ನಗಕ್ಕೆ ಇಷ್ಟ ಇಲ್ಲ, ನಾನು ನಗಲ್ಲ. ಆದರೆ ಮೊದಲನೇದಕ್ಕೆ ನನಗೆ ಅಳು ಬರ್ತಾ ಇದೆ, ನಾನು ಅಳ್ತೀನಿ, ನೀವು ಹೇಳಿರೋದಕ್ಕೆ ಅಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಪೋಸಿಟ್ ಪರ್ಸನ್ ಮೇಲೆ ನಾವು ಹಾಕ್ತಾ ಇದ್ದೀವಿ. ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ನಾವು ಫಸ್ಟ್ ಸ್ಟೇಜಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ,
ನಮ್ಮ ಈ ಎಮೋಷನ್ಸ್ಗೆ ರೆಸ್ಪಾನ್ಸಿಬಲ್ ಯಾರು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಎರಡನೇದೇನು ಅಂತಂದರೆ ಎಮೋಷನಲ್ ಹಾನೆಸ್ಟಿ, ಭಾವನೆಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು. ಯಾಕೆ ಭಾವನೆಗಳಿಗೆ ನಾವು ಪ್ರಾಮಾಣಿಕವಾಗಿರಬೇಕು ಅಂತಂದರೆ ನಮಗೆ ಸುಮಾರು ಭಾವನೆಗಳು ನಮ್ಮಲ್ಲಿ ಮೂಡ್ತಾ ಇರುತ್ತೆ ಅಲ್ವಾ. ನಿಜವಾಗಿ ಯಾವುದು ಮೂಡಿದೆ ಯಾವುದು ಮೂಡಿಲ್ಲ ಅನ್ನೋದನ್ನು ನಾವು ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ಇರಬೇಕಾಗಿರುತ್ತೆ. ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ನಾವು ಸೆಲ್ಫ್ ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕ್ಲಾರಿಟಿ ಇರಲ್ಲ. ಕ್ಲಾರಿಟಿ ಮಿಸ್ ಆಯಿತು ಅಂತಂದರೆ ಡೆಫಿನೆಟ್ಲಿ ನಾವು ನಮ್ಮ ಆ ಭಾವನೆಗಳು ಹೇಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಅನ್ನೋದು ನಮಗೆ ಕ್ಲಾರಿಟಿ ಸಿಗಲ್ಲ ಅಲ್ವಾ. ಇವತ್ತು ನನಗೆ ಕೋಪ ಬರ್ತಾ ಇದೆ, ಹೌದು, ಯಾಕೆ ಬರ್ತಾ ಇದೆ, ಮೂಲ ಏನು? ನನಗೆ ಸಂತೋಷ ಆಗ್ತಾ ಇದೆ, ಯಾಕೆ ಬರ್ತಾ ಇದೆ, ಮೂಲ ಏನು? ನಾನು ಸೊ ನಾನು ಪ್ರತಿಕ್ರಿಯೆ ಮಾಡ್ತಾ ಇರೋದಕ್ಕೆ ನನಗೆ ಆಗ್ತಾ ಇದೆಯಾ ಅಥವಾ ಇಲ್ವಾ, ಏನು, ಯಾಕೆ ಆಗ್ತಾ ಇದೆ, ಅದನ್ನ ನಾನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ವಾ. ಇವಾಗ ಬುದ್ಧ ಭಗವಾನರು ಎಮೋಷನಲ್ ಹಾನೆಸ್ಟಿಯಿಂದ ಇದೆ. ಅವರಿಗೆ ಬೇಜಾರಾಗಿರ್ಬೋದು, ಆಗದೇ ಇರಬಹುದು, ಆದರೆ ನಾನಿದು ಪ್ರತಿಕ್ರಿಯೆ ಕೊಡಲ್ಲ, ಪ್ರತಿಕ್ರಿಯೆ ನೀಡಲ್ಲ. ಯಾಕಂದ್ರೆ ಇದನ್ನ ನಾನು ರಿಯಾಕ್ಟ್ ಆಗ್ತಾ ಇಲ್ಲ. ನನ್ನಿಂದ ಬಂದಿದ್ಯಾ ಇದು ಅಥವಾ ಬೇರೆ ವ್ಯಕ್ತಿಯಿಂದ ಬರ್ತಾ ಇದೆಯಾ? ನನ್ನಿಂದ ಬಂದ್ರೆ ನಾನು ನೋಡ್ಬೇಕು, ಬೇರೆ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಇಂದ ಬಂತು ಅಂತಂದ್ರೆ ಅದು ನಂದಲ್ಲ, ಡೆಫಿನೆಟ್ಲಿ ನಂದಲ್ಲ ಅಲ್ವಾ. ಸೊ ನಾನು ಅದನ್ನ ಪ್ರತಿನಿತ್ಯ ಚೆಕ್ ಮಾಡ್ತಾ ಇರ್ಬೇಕಾಗಿರುತ್ತೆ. ಇವಾಗ ಬೆಳಿಗ್ಗೆ ಮಕ್ಕಳನ್ನ ತಯಾರಿ ಮಾಡಬೇಕು, ಸ್ಕೂಲ್ಗೆ ಹೋಗ್ತಾರೆ, ಡಬ್ಬಿ ಕಟ್ಟಬೇಕು ಅಲ್ವಾ. ಅಮ್ಮಂದರು ನಿಜವಾಗ್ಲೂ ಒಂದು ಚಿಕ್ಕ ಲೈನ್ ಸರ್ಕಸ್ ಮಾಡ್ದಂಗೆ ಇರುತ್ತೆ. ಆ ಟೈಮಲ್ಲಿ ಒಂದೊಂದು ಸ್ವಲ್ಪ ಕೋಪ ಬರುತ್ತೆ, ಮನೆಯವ್ರ ಮೇಲೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಮಕ್ಕಳ ಮೇಲೆ ಕೋಪ ಬರುತ್ತೆ, ಅವ್ರು ಬೇಗನೆ ರೆಡಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಎಮೋಷನಲ್ ಹಾನೆಸ್ಟಿ ಅಂತ ನೋಡಿದಾಗ ನಿಜವಾಗ್ಲೂ ಅದು ನನ್ನ ಒಳಗಡೆಯಿಂದ ಬರ್ತಾ ಇದೆಯಾ ಅಥವಾ ಆ ಸ್ಥಿತಿಯಿಂದ ಬರ್ತಾ ಇದೆಯಾ? ಆ ಸ್ಥಿತಿ ಇಲ್ಲ ಅಂತಂದ್ರೆ ನನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಪ ಇಲ್ಲ. ಸೊ ಇದನ್ನ ನಾನು ಅನಲೈಸ್ ಮಾಡಬೇಕಾಗಿರುತ್ತೆ ಪ್ರತಿನಿತ್ಯ. ದಿಸ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ರೀಸೆಂಟಾಗಿ ಒಂದು ವಾಕ್ಯವನ್ನ ಕೇಳಿದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಡಿಫ್ರೆನ್ಸಸ್ ಏನು ಬರುತ್ತಲ್ಲ, ಪೀಪಲ್ ಐ ಮೀನ್ ಜನಗಳ ಮಧ್ಯೆ ಡಿಫ್ರೆನ್ಸಸ್, ಅದು ನಮ್ಮ ಕ್ಲೋಸ್ ಆಗಿರಬಹುದು, ಡಿಸ್ಟೆನ್ಸ್ ಆಗಿರ್ಬೋದು, ಅದು ಇವತ್ತು ಕೂಡ ವೈಯಕ್ತಿಕವಾಗಿ ಡಿಫ್ರೆನ್ಸಸ್ ಇರಲ್ಲ, ಸ್ಥಿತಿಯಿಂದ ಡಿಫ್ರೆನ್ಸಸ್ ಇರುತ್ತೆ. ಆ ಸ್ಥಿತಿ ಅಷ್ಟೇ ಅಂತ ಹೇಳಿ ನಾನು ನೋಡಿದ್ರೆ ಯಾವತ್ತೂ ಕೂಡ ವ್ಯಕ್ತಿಗಳ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಗಳ, ಕೋಪ, ಮತ್ತೊಂದು ಇನ್ನೊಂದು ಯಾವುದೂ ಇರಲ್ಲ, ಸಂತೋಷಗಳು ಮಾತ್ರನೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಎಮೋಷನಲ್ ಹಾನೆಸ್ಟಿಯಿಂದ ಇರಬೇಕು. ಯಾಕೆ ಬರ್ತಾ ಇದೆ, ಏನು ಕಾರಣದಿಂದ ಬರ್ತಾ ಇದೆ, ನಿಜವಾಗ್ಲೂ ನನ್ನಲ್ಲಿ ಉದ್ಭವ ಆಗ್ತಾ ಇದೆಯಾ ಅಥವಾ ಈ ಸ್ಥಿತಿ ಅಥವಾ ಈ ಒಂದು ಕಾರಣಕ್ಕಾಗಿ ಬರ್ತಾ ಇದೆಯಾ, ಅದನ್ನ ನಾನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ನನ್ನಿಂದನಾ ಅಥವಾ ಅಲ್ವಾ? ನನ್ನಿಂದಾನೇ ಅಂದರೆ ನಿಜವಾಗ್ಲೂ ನನ್ನಿಂದಾನೇ ಬರ್ತಾ ಇದೆಯಾ ಇಲ್ವಾ? ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಬರ್ತಾ ಇದೆಯಾ, ನಾನು ಇರ್ತಕ್ಕಂಥ ಸ್ಥಿತಿಗಳಿಂದ ಬರ್ತಾ ಇದೆಯಾ, ಅಥವಾ ಅಂದರೆ ಇಂಟರ್ನಲ್ಲಿನ ಎಕ್ಸ್ಟರ್ನಲ್ಲಿನ? ಎಕ್ಸ್ಟರ್ನಲ್ಲಿ ಆದರೆ ಆ ಸ್ಥಿತಿ ಹೋಯ್ತು, ಮುಗೀತು. ಇಂಟರ್ನಲ್ಲಿ ಆದರೆ ವಾಟ್ ಈಸ್ ದ ರೀಸನ್ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬಿಟ್ಕೊಂಡು ಹೋಗೋದಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಲ್ವಾ. ಮತ್ತೆ ಎಮೋಷನಲ್ ಓಪನ್ನೆಸ್. ಇವಾಗ ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ಆಯಿತು, ಎಮೋಷನಲ್ ಹಾನೆಸ್ಟಿ ಆಯಿತು, ಇವಾಗ ಎಮೋಷನಲ್ ಓಪನ್ನೆಸ್. ಅದನ್ನು ವ್ಯಕ್ತಪಡಿಸ್ಲಿಕ್ಕಾಗ್ತದೆ. ವ್ಯಕ್ತಪಡಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಬ್ಯಾಗು ತೂಕ ಹೊರೋದು 10 kg ಅಷ್ಟೇ, ಆದರೆ ನಾನು 20 kg ಹಾಕಿದ್ದೀನಿ, ಏನಾಗುತ್ತೆ, ಕಟ್ ಆಗುತ್ತೆ ಅಲ್ವಾ. ಬೇಡದೇ ಇರ್ತಕ್ಕಂಥವು, ಬೇಕಾಗಿರ್ತಕ್ಕಂಥವು ಎಲ್ಲ ಈ ತಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಅಂತಂದರೆ ಪಾಪ ಆ ದೇಹ ಎಷ್ಟಂತ ಹೊರುತ್ತೆ, ಆ ಮಾನಸಿಕ ಸ್ಥಿತಿ ಎಷ್ಟಂತ ಹೊರುತ್ತೆ, ಹೌದು ಇಲ್ವೋ? ಯಾವುದೋ ಒಂದಿನ ಔಟ್ಬರಸ್ಟ್ ಆಗುತ್ತೆ, ಯಾವಾಗಲೇ ನಾವು ಡಾಕ್ಟರ್ಗಳ ಹತ್ರ ಓಡೋಗ್ತೀವಿ ಅಲ್ವಾ. ಯಾವುದೋ ಒಂದು ಸುಮ್ಮನೆ ಕಾಲು ನೋವು ಬರುತ್ತೆ, ಸುಮ್ಮನೆ ಕೈ ನೋವು ಬರುತ್ತೆ, ವಿನಾಕಾರಣ ತಲೆನೋವು, ಕಣ್ಣು, ಕಿವಿ ನೋವು, ಗಂಟಲು ನೋವು ಕೂಡ ಬರ್ತಾ ಇದೆ. ಯಾಕೆ? ಎಲ್ಲ ಫುಲ್ MRI ಸ್ಕ್ಯಾನ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿದ್ರು, ಏನೋ ಪ್ರಾಬ್ಲಮ್ ಇಲ್ಲ, ಆದರೆ ರೋಗ ಕಡಿಮೆ ಆಗ್ತಾ ಇಲ್ಲ. ಕಾರಣ ಏನು? ಈ ಎಮೋಷನಲ್ ಓಪನ್ನೆಸ್ ಅನ್ನೋದು ನಾವು ಇಲ್ಲ, ಅಂದರೆ ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಇಲ್ಲ. ನೋಡಿ, ಬುದ್ಧ ಭಗವಾನ್ ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರು. ನೀನು ಹೇಳಿದೆಯಲ್ಲ, ನಾನು ರಿಸೀವ್ ಮಾಡ್ಕೊಳ್ಳಿಲ್ಲ, ನಂದು ಹೆಂಗಾಗುತ್ತೆ, ಮುಗಿದೋಯ್ತು ಅಲ್ವಾ. ರೈಟ್. ನಾವು ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೆ? ಎಷ್ಟು ಜನ ಟ್ರೈ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ?
ಏನೋ ಮಾತಾಡ್ತಾ ಇರ್ತೀವಿ, ನಿಮ್ಗೆ ಏನೋ ಅನ್ಸ್ಬಿಡುತ್ತೆ, ಆದ್ರೆ ಅಯ್ಯೋ ನಾನು ಹೇಳ್ಬೋದೋ ಹೇಳ್ಬಾರ್ದು ಅಲ್ವಾ? ಎಲ್ಲರಲ್ಲಿ ಇದೆ ಅಲ್ವಾ ಆಗೋದು. ಒಂದೊಂದ್ಸರಿ ನಾನು ಈ ಝೋನ್ನ ಫೇಸ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಏನು ಅನ್ಸಿದ್ರು ಕಾಲೇಜಲ್ಲಿ ಕೆಲವೊಂದ್ಸರಿ ಪ್ರಿನ್ಸಿಪಲ್ ಮುಂದೆ ಮಾತಾಡೋಕ್ಕಾಗಲ್ಲ. ನಾನು ವೈಸ್ ಪ್ರಿನ್ಸಿಪಲ್, ಆ್ಯಕ್ಚುಲಿ ಪ್ರಿನ್ಸಿಪಲ್ ಮುಂದೆ ಮಾತಾಡೋಕ್ಕಾಗಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಮುಂದೆ ಅಸಲೇ ಮಾತಾಡೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಂಗೇ ಇಲ್ಲ ಅಲ್ವಾ? ಸುಮ್ಮನೆ ಸೈಲೆಂಟ್ ಆಗಿರೋ ಅಲ್ವಾ? ಸೊ ಹೀಗೆ ನಮಗಿಂತ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರ ಮುಂದೆ ಎಲ್ಲ ಹೇಳೋಕ್ಕಾಗಲ್ಲ ಅಂತ ಸೈಲೆಂಟ್ ಆಗ್ತೀವಿ. ದೊಡ್ಡವರಿದ್ರು ಎಲ್ಲ ಹೇಳೋಕ್ಕಾಗಲ್ಲ ಅಂತ ಸೈಲೆಂಟ್ ಆಗ್ತೀವಿ. ನಮ್ಮ ಜೊತೆಗಾರರಿದ್ರೆ ಏನು ಹೇಳೋದು ಅಂತಲೂ ಸೈಲೆಂಟ್ ಆಗ್ತೀವಿ. ಅಲ್ಲಿ ಹೆಂಗೆ ಹೇಳಬೇಕು, ಇಲ್ಲಿ ಏನು ಹೇಳಬೇಕು ಅಲ್ವಾ? ಒಟ್ಟಿನಲ್ಲಿ ನಮ್ಮಲ್ಲೇ ಬಚ್ಚಿಕೊಳ್ತಾ ಇದ್ದೀವಿ. ಬಚ್ಚಿಕೊಳ್ತಕ್ಕಂಥದ್ದು ಏನಾಗುತ್ತೆ, ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ತಕ್ಷಣ ಏನು ಪ್ರಭಾವ ತೋರದೆ ಇರಬಹುದು, ಆದರೆ ಹೋಗ್ತಾ 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 ಒಂದಾನೊಂದು ಸಂದರ್ಭದಲ್ಲಿ ಅದು ವಾಲ್ಕೆನೋ ಬರ್ಸ್ಟ್ ಆದಂಗೆ ಬರ್ಸ್ಟ್ ಆಗುತ್ತೆ ಅಲ್ವಾ? ಅದಕ್ಕೆ ಭಾವನೆಗಳ ಕಡೆಗೆ ಬಹಳಷ್ಟು ಗಮನ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ನಾವು 3ನೇ ಸ್ಟೇಜಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾವು ವ್ಯಕ್ತಪಡಿಸ್ದಂಗೆ ನಮ್ಮಲ್ಲೇ ಬಚ್ಚಿಕೋಬಾರ್ದು. ಅದೇ ಹೇಳಿದ್ನಲ್ಲ, ಈ ಕಡೆಯಿಂದ ಹೋದರೆ ಆರಾಮಾಯ್ತು, ಈ ಕಡೆಯಿಂದ ಬಂದರೆ ನಮ್ಮಲ್ಲಿ ನಾವೇನು ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ, ಎನರ್ಜಿನ ಬೆಳೆಸ್ಕೊಳ್ತಾ ಇದ್ದೀವಿ, ನಮ್ಮ ಒಂದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡದೆ ಅದನ್ನು ತಡಿ ಹಿಡಿತೀವಲ್ಲ, ಅದಕ್ಕೆ ಜಾಸ್ತಿ ಎನರ್ಜಿ ತಗೊಳುತ್ತಂತೆ. ಅದೇ ವ್ಯಕ್ತಪಡಿಸಿದೀವಿ ಅಂತಂದರೆ ನಾವು ಎನರ್ಜಿನ ಕನ್ಸರ್ವ್ ಮಾಡ್ತೀವಿ. ಎನರ್ಜಿ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಯಾಕಂದರೆ ಎನರ್ಜಿನ ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಎನರ್ಜಿನ ಉಳಿತಾಯ ಮಾಡ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಪೆಟ್ರೋಲ್ ಹಾಕ್ಸೋದು ಇಂಪಾರ್ಟೆಂಟ್, ಪೆಟ್ರೋಲ್ ಮಿತವಾಗಿ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಕಾಸ್ಮಿಕ್ ಎನರ್ಜಿನ ಪಡ್ಕೊಳ್ತಾ ಇದ್ದೀವಿ, ಆ ಕಾಸ್ಮಿಕ್ ಎನರ್ಜಿನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ನಾವು ಪ್ರತಿನಿತ್ಯ ನಾವು ದೈನಂದಿನ ದಿನಗಳಲ್ಲಿ ಏನು ನೋಡ್ತಾ ಇರ್ತೀವಿ ಎಲ್ಲವೂ ಕೂಡ ಎನರ್ಜಿನೇ. ನಾನು ಮಾತಾಡ್ತಾ ಇದ್ದೀನಿ ಎನರ್ಜಿ, ನೀವು ಕೇಳಿಸ್ಕೊಳ್ತಾ ಇದ್ದೀರ ಎನರ್ಜಿ. ಒಂದು ದುಡ್ಡು ವ್ಯವಹಾರ ಮಾಡ್ತೇವೆ, ದುಡ್ಡು ಕೂಡ ಎನರ್ಜಿ, ಪ್ರತಿಯೊಂದು ಕೂಡ ಎನರ್ಜಿ. ಸೊ ಎನರ್ಜಿನ ನಾವೆಷ್ಟು ಜೋಪಾನವಾಗಿ ಪಡ್ಕೊಳ್ಬೇಕು ಅಲ್ವಾ? ಸೊ ಇವಾಗ ನನಗನ್ಸಿರ್ತಕ್ಕಂಥದ್ದನ್ನ ನಾನು ವ್ಯಕ್ತಪಡಿಸ್ತಾ ಇಲ್ಲ ಅಂತಂದ್ರೆ ಹೆಚ್ಚು ಎನರ್ಜಿ ಅಲ್ಲಿ ಹಾಕ್ತಾ ಇದ್ದೀನಿ, ಅದನ್ನ ತಡೆ ಹಿಡಿಯೋದಕ್ಕೆ ಎನರ್ಜಿ ಹೋಗ್ತಾ ಇದೆ. ಎನರ್ಜಿ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮಗೆ ಕೋಪ ಬಂತು, ನನ್ನ ಕೋಪ ಬಂದ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟೆ, ಆದರೆ ಕಂಟ್ರೋಲ್ ಮಾಡೋಷ್ಟರಲ್ಲಿ ಕೈಕಲ್ ನಡುತ್ತಾ ಇದೆ ಅಂದರೆ ಜಾಸ್ತಿ ಎನರ್ಜಿ ಹೋಯ್ತಲ್ಲಿ ಅಲ್ವಾ? ಅಥವಾ ಕೋಪ ಬಂದು ಹಂಗೆ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಇದ್ದಕ್ಕಿದ್ದಂಗೆ ತಲೆನೋವು ಬರೋದು ಅಲ್ವಾ? ಅಥವಾ ನಗು ಜಾಸ್ತಿ ಆಯ್ತು, ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಒಂಥರ ಹೊಟ್ಟೆಲೆಲ್ಲ ಒಂಥರ ಹಿಂಸೆ ಆಗ್ತಕ್ಕಂಥದ್ದು. ನೋಡಿ, ಕೋಪ ಅಂತಲ್ಲ, ಯಾವುದೇ ಒಂದು ಎಮೋಷನ್ನ ನಾನು ಎಕ್ಸ್ಪ್ರೆಸ್ ಮಾಡಿ ಕಂಟ್ರೋಲ್ ಮಾಡೋದು ಕೂಡ ಇದೇ ರಿಸಲ್ಟೇ ಬರ್ತಕ್ಕಂಥದ್ದು. ಅಂದರೆ ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿರುದ್ಧವಾಗಿರ್ತಕ್ಕಂಥ ಒಂದು ಸ್ಥಿತಿನ ಅದು ಉದ್ಭವ ಮಾಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ನಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾಗಿರುತ್ತೆ. ಎಮೋಷನಲ್ ಓಪನ್ನೆಸ್. ಇವಾಗ ಎಕ್ಸ್ಪ್ರೆಸ್ ಮಾಡಬೇಕು ಸರಿ, ಆದರೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಲ್ವಾ? ಅದು ತುಂಬ ಇಂಪಾರ್ಟೆಂಟ್. ಅದನ್ನೇ ನಾವು ಎಮೋಷನಲ್ ಅಸರ್ಟಿವ್ನೆಸ್ ಅಂತ ಹೇಳ್ತೀವಿ. ಎಮೋಷನಲ್ ಅಸರ್ಟಿವ್ನೆಸ್ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿ. ಈ ಎಮೋಷನಲ್ ಅಸರ್ಟಿವ್ನೆಸ್ ಅಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ಆಯಿತು, ಎಮೋಷನಲ್ ಹಾನೆಸ್ಟಿ ಆಯಿತು, ಎಮೋಷನಲ್ ಓಪನ್ನೆಸ್ ವ್ಯಕ್ತಪಡಿಸ್ಬೇಕು. ಆದರೆ ಹೇಗೆ ವ್ಯಕ್ತಪಡಿಸ್ಬೇಕು ಇಲ್ಲಿ ಚರ್ಚೆಗೆ ಅವಕಾಶ ಸಿಗುತ್ತೆ. ಮಾಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಇರ್ತೀವಿ. ಆದರೆ ಮೊದಲು ಹೆಂಗಿರ್ತಿದ್ವಿ, ನಾನಿಷ್ಟೇ, ನೀನು ಕೇಳಿಲ್ಲ, ನಾನು ಮಾಡಲ್ಲ ಅಲ್ವಾ? ಇದು ವ್ಯಕ್ತಪಡಿಸ್ತಕ್ಕಂಥದ್ದೇ. ಆದರೆ ಇದರಿಂದ ಏನು ಉಪಯೋಗ ಇದೆ ಅಲ್ವಾ? ಇದರಿಂದ ಏನಾದರೂ ಅನುಕೂಲ ಆಗ್ತಾ ಇದೆಯಾ ನಮಗೆ? ಖಂಡಿತ ಇಲ್ಲ. ಆದರೆ ಅಸರ್ಟಿವ್ನೆಸ್ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದಾಗ ನಮ್ಮ ಒಂದು ಆಲೋಚನೆಯ ವಿಧಾನವೇ ಬದಲಾವಣೆ ಆಗ್ತಾ ಹೋಗುತ್ತೆ. ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ, ನಾವು ಏನನ್ನಾದರೂ ಸರಿ ಸ್ವೀಕಾರ ಮಾಡೋ ಸ್ಥಿತಿಯಲ್ಲೂ ನಾವಿರ್ಬೇಕು. ಅಂದರೆ ಏನೋ ಒಂದು ನಿರ್ಣಯ ತಗೊಂಡಿರ್ತೀವಿ, ಅದು ಯಾವಾಗಲೂ ಸರಿನೇ ಆಗಿರಲ್ಲ ಅಲ್ವಾ? ಒಂದೊಂದ್ಸರಿ ನಾವು ತಗೊಂಡಿರೋ ನಿರ್ಣಯ ಸರಿ ಇರುತ್ತೆ, ಒಂದೊಂದ್ಸರಿ ಮನೇಲಿ ಯಜಮಾನರು ತಗೊಂಡಿರ್ತಕ್ಕಂಥ ನಿರ್ಣಯ ಸರಿ ಇರುತ್ತೆ.
ಎರಡನ್ನೂ ಒಪ್ಕೊಳ್ಬೇಕಲ್ವಾ? ನನ್ನ ಮಾತ್ರ ನಾನು ಒಪ್ಕೊಳ್ತೀನಿ, ನಿಮ್ದು ಒಪ್ಕೊಳ್ಳಲ್ಲ ಅಂತಂದ್ರೆ ಅಲ್ವಾ? ಸೊ ಇಮೋಷನಲ್ ಅಸರ್ಟಿವ್ನೆಸ್ ಸ್ಥಿತಿಯಲ್ಲಿ ನಮ್ಗೆ ಎಂಥ ಒಂದು ಸ್ಥಿತಿನ ನಾವು ಅಳವಡಿಸ್ಕೊಳ್ಬೇಕು ಅಂತಂದರೆ ಓಪನ್ನೆಸ್, ಪ್ರತಿಯೊಂದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಕ್ಕಂಥ ಓಪನ್ನೆಸ್ ಇರಬೇಕು. ಅಂದರೆ ಚರ್ಚೆಗೆ ನಾವು ಅವಕಾಶ ಮಾಡ್ಕೊಳ್ತೀವಿ. ಹೇಗೆ ಎಂತಹ ಚರ್ಚೆಗೆ ಅವಕಾಶ ಮಾಡ್ಕೊಡ್ತೀನಿ ಅಂತಂದರೆ, ನನಗೀಗ ಅನ್ನಿಸ್ತಾ ಇದೆ, ಇದು ನಿಮಗೆ ಏನು ಅನಿಸುತ್ತೆ, ನನಗೆ ಈ ಕನ್ಫ್ಯೂಷನ್ ಇದೆ, ಇದಕ್ಕೆ ನಾನು ಸಜೆಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಇನ್ನು ಏನು ಬೆಟರ್ ಇಂಪ್ರೊವೈಸ್ ಮಾಡ್ಕೊಳ್ಬಹುದು, ಇದನ್ನು ಯಾವ ಸ್ಥಿತಿಯಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಬಹುದು, ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು. ಹಾಗೆ ನಾನು ಡಿಸ್ಕಷನ್ ಓಪನ್ ಟು ಡಿಸ್ಕಷನ್ ಅಂತ ಹೇಳ್ತೀವಿ. ಆ ಓಪನ್ ಟು ಡಿಸ್ಕಷನ್ ಸ್ಥಿತಿಯಲ್ಲಿ ನಾವು ಇರ್ತೇವೆ. ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಾವು ಡಿಸ್ಕಷನ್ ಮಾಡಿದಷ್ಟು ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಲ್ವಾ? ನೋಡಿ, ಈ ಕ್ಷಣ ನನಗೆ ಬಹಳ ಕೋಪ ಇದೆ ಅಥವಾ ಬಹಳಷ್ಟು ದುಃಖ ಇದೆ, ಆ ಒಂದು ಕ್ಷಣನ ನಾನು ಸೈಲೆಂಟ್ ಆಗಿದ್ದು ಮತ್ತೆ ಯಾಕಾಯ್ತು ಅಂತ ಹೇಳಿ ಚರ್ಚೆಗೆ ಹೋಗಿದ್ದೀನಿ ಅಂತ ಇಷ್ಟೇ ಅಲ್ವಾ? ಅಂದರೆ ಸಿವಿಯಾರಿಟಿ ಆಫ್ ದಟ್ ಅನ್ನೋದು ರೆಡ್ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಕ್ಲಿಯರ್ ವಿಷನ್ ಅನ್ನೋದು ಆ ವಿಚಾರಕ್ಕಾಗಿ ನನಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಅಸರ್ಟಿವ್ನೆಸ್, ಎಮೋಷನಲ್ ಅಸರ್ಟಿವ್ನೆಸ್ ಅಲ್ಲಿ ನಾನು ವ್ಯಕ್ತಪಡಿಸ್ತಕ್ಕಂಥದ್ದು ಅಥವಾ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು, ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಸ್ವೀಕಾರ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ನಾನು ಹೋಗ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇದೆ. ಯಾವಾಗ ನಾನು ಆ ಸ್ಥಿತಿಯಲ್ಲಿ ಇರ್ತೀನೋ ಅವಾಗಲೇ ಬೆಟರ್ ಅನಾಲಿಸಿಸ್ನ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇದರಿಂದ ಏನು ಉಪಯೋಗ ಅಂತಂದರೆ, ಅನಾವಶ್ಯಕವಾಗಿರ್ತಕ್ಕಂಥ ಹಾರ್ಮೋನ್ಸ್, ಕೆಮಿಕಲ್ಸ್ ನಮ್ಮಲ್ಲಿ ಇಲ್ಲದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆವಾಗ ಸ್ಟ್ರೆಸ್ ಇರಲ್ಲ, ಆಂಗ್ಸೈಟಿ ಇರಲ್ಲ ಅಲ್ವಾ? BP ಶುಗರ್ ಹತ್ರ ಬರದೇ ಇಲ್ಲ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್ 5ನೇ ಸ್ಟೇಜ್. ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನನಗೆ ಇನ್ನಷ್ಟು ಕ್ಲಾರಿಟಿ, ಸ್ಪಷ್ಟತೆ ಇರುತ್ತೆ. ಅಂದರೆ ಈ ಒಂದು ಸ್ಥಿತಿ ಹೇಗೆ ಬಂತು, ಯಾರಿಂದ ಬಂತು, ಇನ್ನು ಬೆಟರ್ ಆಗಿ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಮೋಷನಲ್ ಹಾನೆಸ್ಟಿಯಲ್ಲೂ ನನಗೆ ಗೊತ್ತಾಗುತ್ತೆ. ಆದರೆ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾನು ಇನ್ನಷ್ಟು ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿರ್ತೇನೆ. ಅಂದರೆ ಇದರ ಅವಶ್ಯಕತೆ ಇವಾಗಿದೆಯಾ, ಇಂಥ ಒಂದು ಭಾವನೆ ನನ್ನಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ ಇದರ ಅವಶ್ಯಕತೆ ಇದೆಯಾ, ಇದನ್ನು ನಾನು ವ್ಯಕ್ತಪಡಿಸಿದ್ರೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಇದರಿಂದ ಯಾವ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಆ್ಯಕ್ಷನ್, ಕಾಸ್ ಆ್ಯಂಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅಲ್ವಾ? ಕಾಸು, ಆ್ಯಕ್ಷನು, ಎಫೆಕ್ಟ್ ಅಲ್ವಾ? ಸೊ ಆ ಎಫೆಕ್ಟ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಪಾಸಿಟಿವ್ ಆಗಿದ್ರೆ ಎಲ್ಲ ಖುಷಿ ಇದೆ, ಆದರೆ ನೆಗೆಟಿವ್ ಆಯಿತು ಅಂತಂದರೆ ಎಂಟೈರ್ ರಿಲೇಶನ್ಶಿಪ್ ಏನಾಗಿರ್ಬೋದು, ಅಥವಾ ನಾವು ಮಾಡಬಹುದಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ನಾವಿರ್ತಕ್ಕಂಥ ಸ್ಥಿತಿಗತಿಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಡಿಸ್ಟರ್ಬ್ ಮಾಡಬೇಡತ್ತೆ ಅಲ್ವಾ? ಇವಾಗ ಒಂದು ಆ ಸಂದರ್ಭ ಸ್ಥಿತಿಯಲ್ಲಿ ನಾನು ನಗು ಬರ್ತಾ ಇದೆ, ನಾನು ನಗ್ಬಿಡ್ತೀನಿ, ಆದರೆ ಪರಿಣಾಮ ಅಲ್ವಾ? ನನಗೆ ಮನೇಲಿ ಮಕ್ಕಳು ಆಡ್ತಾ ಇದ್ದಾರೆ, ಹೌದು, ಆದರೆ ವಿನಾಕಾರಣ ಅವ್ರ ಮೇಲೆ ನಾನು ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅವ್ರ ಮೇಲೆ ಅದು ತೋರ್ತಕ್ಕಂಥ ಒಂದು ಪರಿಣಾಮ ಅಲ್ವಾ? ಅದಕ್ಕೆ ಕಾಸ್ ಆ್ಯಂಡ್ ಎಫೆಕ್ಟ್ನ ಅನಲೈಸ್ ಮಾಡ್ತಕ್ಕಂಥ ಸ್ಥಿತಿ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನನಗೆ ಈ ಭಾವನೆ ನನ್ನಲ್ಲಿ ಉದ್ಭವ ಆಗಿದೆ, ಇದರಿಂದ ಬರ್ತಕ್ಕಂಥ ರಿಸಲ್ಟ್ ಏನು, ಅದನ್ನು ನಾನು ಹೇಗೆ, ಅದರ ಇಂಪ್ಯಾಕ್ಟ್ ಅನ್ನೋದು ಇರುತ್ತೆ. ಈ ಎಂಟೈರ್ ಕ್ರೈಟೀರಿಯಾಸ್ನ ನಾನು ಅನಲೈಸ್ ಮಾಡಲಿಕ್ಕೆ ನನಗೆ ಇಲ್ಲಿ ಅವಕಾಶ ಸಿಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದಲ್ವಾ? ನೋಡಿ, ಭಾವನೆ ಅನ್ನೋ ಒಂದು ಪದ ಎಷ್ಟು ಹೌದು ಇಲ್ಲ, ನಾವು ಸುಮ್ಮನೆ ಜಸ್ಟ್ ಇಗ್ನೋರ್ ಮಾಡ್ತಾ ಇರ್ತೀವಿ. ಆದರೆ ಭಾವನೆ ಅನ್ನೋದು ನಮ್ಮ ಎಂಟೈರ್, ಈಗಾಗಲೇ ನಾನು ಹೇಳಿದಂಗೆ ನಮ್ಮ ದೈಹಿಕ ಆರೋಗ್ಯ ಆಗಿರ್ಬೋದು ಮತ್ತು ನಮ್ಮ ಮಾನಸಿಕ ಆರೋಗ್ಯ ಆಗಿರ್ಬೋದು, ಈ ಎರಡನ್ನ ಕೂಡ ಮೊದಲು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಆಮೇಲೆ ಕೊನೆಯದಾಗಿ ನಮಗೆ ಎಮೋಷ್ನಲ್ ಡಿಟ್ಯಾಚ್ಮೆಂಟ್ ಅನ್ನೋ ಸ್ಥಿತಿಗೆ ನಾವು ಹೋಗಬೇಕಾಗಿರುತ್ತೆ. ಈ 6 ಸ್ಟೇಜ್ನ ನಾನು ಫಾಲೋ ಮಾಡಿದ್ದೀನಿ. ಅಂದರೆ ಎಮೋಷನಲ್ ಮೆಚುರಿಟಿ ಅಂದರೆ ಭಾವನೆಗಳೆಡೆಗೆ ಪ್ರಬುದ್ಧತೆಯನ್ನು ನಾನು ವ್ಯಕ್ತಪಡಿಸಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಇಂಪ್ಯಾಕ್ಟ್ ಆಗದೇ ಇರೋ ಹಾಗೆ ನಾನು ನೋಡ್ಬೋದು. ಸೊ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅಂದರೆ ಏನು? ಬುದ್ಧ ಭಗವಾನ್ ಮಾಡಿ ಕಂಪ್ಲೀಟ್ಲಿ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅಂದರೆ ಯಾವುದೇ ವ್ಯಕ್ತಿ, ಯಾವುದೇ ಸ್ಥಿತಿ, ಯಾವುದೇ ಸಂದರ್ಭ, ಯಾವುದೇ ಒಂದು ವಿಚಾರ ಆಗಿರಬಹುದು ನನ್ನ ಭಾವನೆಗಳನ್ನ ಇನ್ಫ್ಲೂಯೆನ್ಸ್ ಮಾಡಲ್ಲ. ಯಾಕಂದರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಭಾವಿಸಿಲ್ಲ. ಆ ಸ್ಥಿತಿಗೆ ನಾವು ಹೋಗಬೇಕು. ಆ ಸ್ಥಿತಿಗೆ ನಾವು ಹೋದಾಗ
ನಮ್ಮ ಕಣ್ಣೆದುರು ಏನೇ ನಡೀತಾ ಇದ್ರು ಕೂಡ ಅದು ಕ್ಷಣ ಮಾತ್ರ ಅಷ್ಟೇ ಅನ್ನೋ ಒಂದು ಯೋಚನೆಯ ಸ್ಥಿತಿಗೆ ನಾವು ಹೋಗ್ತೀವಿ. ಅವಾಗ ಸಂಪೂರ್ಣ ಸಂತೋಷದ ಸ್ಥಿತಿಯಲ್ಲಿ, ಸಂಪೂರ್ಣ ಆನಂದದ ಸ್ಥಿತಿಯಲ್ಲಿ, ಅಂದ್ರೆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರ್ತೀವಿ ನೋಡಿ. ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಯಾವುದೇ ಆರೋಗ್ಯದ ಟೆನ್ಷನ್ ಬೇಕಾಗಿಲ್ಲ ಅಲ್ವಾ. ಯಾವಾಗಲೂ ಕೂಡ ನೋಡಿ, ಒಂದು ಕೋಪ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಅಂದ್ರೆ ಸಂತೋಷ ಕೂಡ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಅಲ್ವಾ. ಕೋಪ ಒಂದು ಬೇಡದೇ ಇರ್ತಕ್ಕಂಥ ಒಂದು ಮಜಲ್ನ ನಮ್ಮ ದೇಹದಲ್ಲಿ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಸಂತೋಷ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಸ್ಥಿತಿನ ಸ್ಥಾಪನೆ ಮಾಡುತ್ತೆ ಅಲ್ವಾ. ಒಳ್ಳೆ ಸ್ಥಿತಿನ ಸ್ಥಾಪನೆ ಮಾಡ್ತಾ ಇದೆ ಅಂತಂದ್ರೆ ನಾನು ಬ್ರಹ್ಮಾನಂದದ ಸ್ಥಿತಿಯಲ್ಲಿ ಇದ್ದೀನಿ ಅಂತಂದ್ರೆ ನೀವು ಎಷ್ಟು ಅದ್ಭುತವಾಗಿರುತ್ತೆ. ಆವಾಗ ಆ ಭಾವನೆಗಳನ್ನ ನಾನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತಂದಾಗ ನಾನು ದೈಹಿಕವಾಗಿ ಯಾವುದೋ ಅನಾರೋಗ್ಯದ ಸ್ಥಿತಿಗೆ ಹೋಗಲ್ಲ, ಮಾನಸಿಕವಾಗಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯದ ಸ್ಥಿತಿಗೆ ನಾನು ಹೋಗಲ್ಲ. ಅದಕ್ಕೆ ಕಂಪ್ಲೀಟ್ ವೆಲ್ನೆಸ್ ಅಂತಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್. ಈ ಎಮೋಷ್ನಲ್ ಹೆಲ್ತನ್ನ ನಾನು ಎಫೆಕ್ಟಿವ್ ಆಗಿ ನೋಡ್ಕೊಳ್ತಾ ಇದ್ದೀನಿ ಅಂತಂದರೆ ಆಟೋಮೆಟಿಕ್ ಆಗಿ ನನ್ನ ಮೆಂಟಲ್ ಹೆಲ್ತ್, ನನ್ನ ಫಿಸಿಕಲ್ ಹೆಲ್ತು ಬಹಳ ಅದ್ಭುತವಾಗಿರುತ್ತೆ. ಆ್ಯಂಡ್ ನಾನು ಕಂಪ್ಲೀಟ್ ಸಮಗ್ರ ಸ್ವಾಸ್ಥ್ಯ, ಹೊಲಿಸ್ಟಿಕ್ ವೆಲ್ನೆಸ್ ಆಗಿ ನಾನಿರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನೋಡಿ, ಖಂಡಿತ ಪ್ರತಿನಿತ್ಯ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ನಮ್ಮ ಈ ಭಾವನಾತ್ಮಕ ಆರೋಗ್ಯವನ್ನು ನಾವು ಬಹಳ ಅದ್ಭುತವಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು, ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ನಾವು ಆನಾಪಾನಸತಿ ಧ್ಯಾನವನ್ನು ಮಾಡಬೇಕಾದಾಗ ನಮ್ಮಲ್ಲಿ ಕಾಯೋಪಾಸನ, ಚಿತ್ತೋಪಾಸನ, ವಿಪಸನ ಅನ್ನೋ ಒಂದು 3 ಪ್ರಕ್ರಿಯೆಗಳು ನಡೆಯುತ್ತೆ. ಇದಕ್ಕೂ ಮೊದಲು ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ಸಣ್ಣ ಏನೇನಂದರೆ ನಾನು ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವತಂ ಚಿಂತಾದಹತಿ ಜೀವತಃ ಅಂತ ಹೇಳ್ಬಿಟ್ಟು. ಚಿತೆಗೂ ಚಿಂತೆಗೂ ವ್ಯತ್ಯಾಸ ಇರ್ತಕ್ಕಂಥದ್ದು 0 ಅಷ್ಟೇ ಅಲ್ವಾ. ಆದರೆ ಚಿತೆ ನಿರ್ಜೀವವನ್ನ ದಹನ ಮಾಡಿದ್ರೆ ಚಿಂತೆ ಅನ್ನೋದು ಜೀವಂತವಾಗಿರ್ತಕ್ಕಂಥ ಈ ದೇಹವನ್ನೇ ದಹನ ಮಾಡುತ್ತೆ. ಚಿಂತೆ ಮತ್ತೊಂದು ಭಾವನೆ ಅಲ್ವಾ. ಆ ಭಾವನೆ ಕೂಡ ನಮಗೆ ಬೇಕಾಗಿಲ್ಲ, ಅಥವಾ ಆ ಭಾವನೆಯನ್ನ ಹೇಗೆ ಅರ್ಥ ಮಾಡ್ಕೊಂಡು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕೂಡ ನಾವು ಪ್ರತಿನಿತ್ಯ ಟ್ರೈನ್ ಮಾಡ್ಕೊಳ್ಬೇಕು, ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ 6 ಸ್ಟೇಜಸ್ನ ನಾವು ಡೆಫಿನೆಟ್ ಆಗಿ ಒಂದೊಂದು ಹಂತವಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಹೇಗೆ ನಮ್ಮ ಧ್ಯಾನದಿಂದ ಹೇಳಿಲ್ಲ, ಕಾಯೋಪಾಸನ, ಚಿತ್ತೋಪಾಸನ, ವಿಪಸನ. ಕಾಯೋಪಾಸನ ಅಂದ್ರೆ ನಾವೇನು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ತೀವಿ ಅದು ಒಂದು ಸರ್ಕಲ್ ಆಕಾರ, 8 ಸರ್ಕಲ್ ಆಕಾರ ಬರುತ್ತೆ. ಅಂದ್ರೆ ಕೈ ಕ್ಲೋಸ್ ಮಾಡಿ, ಆಂಕಲ್ ಕ್ಲೋಸ್ ಮಾಡಿ ಮಾಡಿದಾಗ ಸೊ ನಮ್ಮ ಎನರ್ಜಿ ನಮ್ಮ ಒಳಗಡೆ ಪ್ರವೇಶ ಆಗುತ್ತಲ್ಲ, ಕಾಸ್ಮಿಕ್ ಎನರ್ಜಿ ಬ್ರಹ್ಮರಂಧ್ರದಿಂದ ಅದು ಎಂಟೈರ್ ಬಾಡಿನ ಕ್ಲೆನ್ಸ್ ಮಾಡ್ತಾ ಬರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಣನ್ನ ಓಪನ್ ಮಾಡಬಾರ್ದು, ಹ್ಯಾಂಡ್ನ ಲಾಕ್ ಓಪನ್ ಮಾಡಬಾರ್ದು, ಕಾಲನ್ನ ಓಪನ್ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ಕಾಲನ್ನ ಓಪನ್ ಮಾಡಿದ್ರೆ 10% ಆಫ್ ಎನರ್ಜಿ ಹೋಗುತ್ತೆ, ಕೈನ ಓಪನ್ ಮಾಡಿದ್ರೆ 10% ಆಫ್ ಎನರ್ಜಿ ಹೋಗುತ್ತೆ, ಆದರೆ ಕಣ್ಣನ್ನು ಓಪನ್ ಮಾಡಿದ್ರೆ 80% ಆಫ್ ಎನರ್ಜಿ ಹೋಗುತ್ತೆ. ಯಾಕೆ ಕಣ್ಣಿಂದ ಅಷ್ಟೊಂದು ಎನರ್ಜಿ ಓಪನ್ ಆಗುತ್ತೆ ಅಂದರೆ ಎಲ್ಲವೂ ನೋಡೋದ್ರಿಂದಲೇ ಪ್ರಾರಂಭ ಆಗ್ತದೆ. ನೋಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಯೋಚನೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ದೇಹದಲ್ಲಿ ಮೂಡಿಸುತ್ತೆ, ಎಲ್ಲ ಎನರ್ಜಿ. ಅದಕ್ಕೆ ಯಾವುದೇ ಕಣ್ಣನ್ನು ಓಪನ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ಒಂದು ಸ್ಥಿತಿಯಲ್ಲಿ ಆನಾಪಾನಸತಿ ಧ್ಯಾನ ಅಂದ್ರೆ ಏನು, ಬೇರೆ ಏನು ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಉಸಿರಿನೊಂದಿಗೆ ನಾವು ಇರ್ತಕ್ಕಂಥದ್ದು ಅಲ್ವಾ. ಏನಾದರೂ ಕಷ್ಟ ಆಗುತ್ತೆ ನಮ್ಗೆ, ಖಂಡಿತ ಕಷ್ಟ ಆಗಲ್ಲ. ಯಾರು ಮಾಡ್ಬೋದು ಅಂದ್ರೆ ಎಲ್ಲರೂ ಮಾಡ್ಬೋದು ಅಲ್ವಾ, ಎಲ್ಲರೂ ಮಾಡ್ಬೋದು, ನೋ ರೆಸ್ಟ್ರಿಕ್ಷನ್. ನಾನಿನ್ನ ಪ್ರಾರಂಭ ಹಂತದಲ್ಲಿ ಇದ್ದೀನಿ, ಹೆಚ್ಚು ಸಮಯ ನಾನು ಕುತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷಗಳಾದ್ರೂ ಕೂಡ ದಿನದಲ್ಲಿ 2 ಹೊತ್ತು ಮಾಡಬೇಕು. ಇಷ್ಟೇ ಸುಲಭ. ನಮ್ಮ ಉಸಿರಿನೊಂದಿಗೆ ನಾವು ಇರ್ತಕ್ಕಂಥದ್ದು. ನೋಡಿ, ಏನಿದ್ರು ಏನಿಲ್ಲ ಅಂದ್ರೂ ನಾವು ಜೀವನ ಮಾಡ್ತೀವಿ. ಒಂದು 3 ದಿನ ನೀರಿಲ್ಲ ಅಂದ್ರೂ ಜೀವನ ಮಾಡ್ತೀವಿ, 3 ದಿನ ನಿದ್ದೆ ಇಲ್ಲ ಅಂದ್ರೂ ಜೀವನ ಮಾಡ್ತೀವಿ. ಆದ್ರೆ ಉಸಿರು ಒಂದೇ 30 ಸೆಕೆಂಡ್ ನಿಲ್ಲಿಸಿ ನೋಡೋಣ. ಇಲ್ಲ ನಾವು ಸಾಧನೆ ಮಾಡಿದೀವಿ, 1-2 ನಿಮಿಷ ನಾವು ನಿಲ್ಲಿಸ್ತೀವಿ, ಸರಿಯಾಗಿ 2 ನಿಮಿಷ ನಿಲ್ಲಿಸ್ತೇವೆ, 3ನೇ ನಿಮಿಷ ಉಸಿರು ಇರಲೇಬೇಕು. ಅಂದ್ರೆ ನಮ್ಮ ಪ್ರಾಣ ಯಾವುದು ಅಂದ್ರೆ ಈ ಉಸಿರು. ಈ ಉಸಿರಿನೊಟ್ಟಿಗೆ ನಾವಿದ್ರೆ ನಮಗೆ ನಾವು ಕನೆಕ್ಟ್ ಆಗ್ತೀವಿ. ಏನ್ ಮೇಡಮ್ ಹಿಂಗೆ ಹೇಳ್ತೀರಾ, ನಾವು ಕನೆಕ್ಟ್ ಆಗಿಲ್ಲ, ನಾವೇ
ಆದರೆ ನಮ್ಮ ಜನ್ಮದ ಉದ್ದೇಶ ಏನು, ನಾವು ಯಾಕಾಗಿ ಇಲ್ಲಿದ್ದೀವಿ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಏನೇನು ಆಗ್ತಾ ಇದೆ, ನಾನು ಯಾಕೆ ಇಂಥ ಅನುಭವಗಳನ್ನ ಪಡ್ಕೊಳ್ತಾ ಇದ್ದೀನಿ, ನಾನು ಯಾಕೆ ಹಿಂದೆ ಪೇರೆಂಟ್ಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡೆ, ಇಂಥ ಹಲವಾರು ಪ್ರಶ್ನೆಗಳು ಉತ್ತರ ಎಲ್ಲಿ ಕಂಡುಕೊಳ್ತೀರಾ ಮತ್ತೆ ನೀವು ಅಲ್ವಾ? ಅಂದ್ರೆ ನಮ್ಮ ಆತ್ಮಕ್ಕೆ ನಾವು ಕನೆಕ್ಟ್ ಆಗ್ತೇವೆ ಅಲ್ವಾ? ಮತ್ತೆ ನಾವು ಬೇರೆ ಇದೀವ, ನಮ್ಮ ಆತ್ಮ ನಮ್ಮೊಳಗಡೆ ನಾವು ಬೇರೆ ಇದೀವ, ಹಿಂಗೆ ಕನೆಕ್ಟ್ ಆಗೋದು ಅಂದ್ರೆ ನಮ್ಮ ಈ ಲಾಜಿಕಲ್ ಥಿಂಕಿಂಗ್ ಕೆಪಾಸಿಟಿಯಿಂದ ಬಿಟ್ಟು ಸೋಲ್ ಥಿಂಕಿಂಗ್ ಕೆಪಾಸಿಟಿಗೆ ಶಿಫ್ಟ್ ಆಗ್ತಕ್ಕಂಥದ್ದು, ಕನೆಕ್ಟ್ ಆಗ್ತಕ್ಕಂತಂದ್ರೆ ಈ ಥಿಂಕಿಂಗ್ ಕೆಪಾಸಿಟಿಯಿಂದ ಈ ಥಿಂಕಿಂಗ್ ಕೆಪಾಸಿಟಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಅಂತ ಅಷ್ಟೇ. ಸೊ ಯಾವಾಗ ನಮ್ಮ ಉಸಿರಿನೊಟ್ಟಿಗೆ ನಾವಿರ್ತೀವೋ ಇಲ್ಲಿ ಬರ್ತಾ ಇರುತ್ತಲ್ಲ ಬೆಳೆದಿರ್ತಕ್ಕಂಥ ಯೋಚನೆಗಳು, ಬೆಳಗಿಂದ ಸಂಜೆವರೆಗೂ ಕೂಡ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ನಾವು ಅಲ್ವಾ? ಅದು ಬೇಡ ಅದರಿಂದ ಏನಾದ್ರು ಉಪಯೋಗ ಆಗುತ್ತೋ ಇಲ್ಲೋ ಏನು ಬೇಡ ಓಡ್ತಾ ಇರುತ್ತೆ. ಒಂದ್ಸರಿ ಬೋಗಿ ಇಂಜಿನ್ ಶುರು ಆಯ್ತು ಅಂದ್ರೆ ಬೋಗಿಗಳು ಬರ್ಸೆ ಅಲ್ವಾ? ಅವನ್ನೆಲ್ಲವನ್ನು ಕೂಡ ನಾವು ಝೀರೋ ಮಾಡ್ತೀವಿ, ಶೂನ್ಯ ಸ್ಥಿತಿ ಮಾಡ್ತೀವಿ ಅಲ್ವಾ? ಹೇಗೆ ಸಾಧ್ಯ ಆಗುತ್ತೆ? ಇಲ್ಲಿ ಕಾನ್ಸಂಟ್ರೇಷನ್ ಇದ್ದಾಗ ಇಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಇಲ್ಲ ಮೇಡಮ್ ನಾನು ಧ್ಯಾನ ಮಾಡ್ಬೇಕಾದ್ರೆ ನಂಗೆ ತುಂಬಾ ಯೋಚನೆಗಳು ಬರುತ್ತೆ ಅಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂತ, ಸಿಂಪಲ್ ಅದು. ಇಲ್ಲಿ ಹೋಯ್ತು ಕಾನ್ಸಂಟ್ರೇಷನ್ ಅಂದ್ರೆ ಇಲ್ಲಿಲ್ಲ ಅಂತ, ಸೊ ವಾಪಸ್ ಇಲ್ಲಿ ತಗೊಂಡ್ಬರ್ತಾರೆ. ಸೊ ಇಲ್ಲಿ ತಗೊಂಡ್ಬಂದಾಗ ಈ ಎಂಟೈರ್ ಇಲ್ಲಿಂದ ಏನು ನಮ್ಮ ಹೆಸರು ಹೋಗಿ ಇಲ್ಲಿವರೆಗೂ ತಲುಪುತ್ತೆ, ನಮ್ಮ ನಾಭಿವರೆಗೂ ತಲುಪುತ್ತೆ. ಆ ಪ್ರಕ್ರಿಯೆನ ನಾನು ಗಮನಿಸ್ತಾ ಇದ್ದಾಗ ನನಗೆ ಇಲ್ಲಿ ಕಾನ್ಸಂಟ್ರೇಟ್ ಆಗ್ತಕ್ಕಂಥ ಶುರು ಆಗುತ್ತೆ. ಅಂದ್ರೆ ನನ್ನ ಒಂದು ಆಜ್ಞಾಚಕ್ರದ ಸ್ಥಿತಿ, ಭೂಮಧ್ಯ ಭಾಗದ ಸ್ಥಿತಿ ಅಂತ ಕೂಡ ಕರಿತೀವಿ. ನಮ್ಮ ಪೀನಿಯಲ್ ಗ್ರಂಥಿಗಳು ಇರ್ತಕ್ಕಂಥದ್ದು ಕೂಡ ಇಲ್ಲೇ. ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಹಾರ್ಮೋನ್ಸ್ ರಿಲೀಸ್ ಆಗೋದಕ್ಕೂ ಕೂಡ ನಮ್ಮ ಈ ಪೀನಿಯಲ್ ಗ್ಲ್ಯಾಂಡೇ ಕಾರಣ. ಅಲ್ಲೇ ನಮಗೆ ಆ ಒಂದು ಆಜ್ಞಾಚಕ್ರದ ಸ್ಥಿತಿ ಅಂತ ಕೂಡ ಹೇಳ್ತೀವಿ. ಡಿಸ್ಟರ್ಬೆನ್ಸ್ ಆಫ್ ಥಾಟ್ಸ್ ಅಂತ ಅಲ್ವಾ? ಸೊ ಅದನ್ನೆಲ್ಲ ಸೈಲೆನ್ಸ್ ಮಾಡ್ಕೊಳ್ತೀವಲ್ಲ, ಸೈಲೆನ್ಸ್ ಮಾಡಿರ್ತಕ್ಕಂಥ ಒಂದು ಕಾರಣ ಆ ಎನರ್ಜಿ ಫ್ಲೋ ಆಗ್ತಕ್ಕಂಥದ್ದು ನಮಗೆ ಸೆನ್ಸ್ ಆಗುತ್ತೆ. ಸೊ ಆ ಸೆನ್ಸ್ ಆದಾಗ ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಆ ಯೂನಿವರ್ಸ್ ಇಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಹಂತ ಹಂತವಾಗಿ ಕೂಡ ನಮ್ಮ ದೇಹವನ್ನ ಶುದ್ಧಿ ಮಾಡ್ತಾ ಬರುತ್ತೆ. ಅಂದ್ರೆ ನಮಗೆ ಬೇಡದೇ ಇರ್ತಕ್ಕಂಥದ್ದನ್ನೆಲ್ಲ ರಿಮೂವ್ ಮಾಡುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನೀಡ್ತಾ ಬರುತ್ತೆ. ಬೇಡದೇ ಇರ್ತಕ್ಕಂಥದ್ದಂದ್ರೆ ಏನು? ನಮ್ಮ ಅನಾರೋಗ್ಯದ ಸ್ಥಿತಿಗಳಾಗಿರಬಹುದು ಆಯ್ತಾ, ಅಥವಾ ನಮಗೆ ಎಷ್ಟು ಹೇಳ್ತಾ ಇರ್ತೀವಲ್ಲ ಕೈ ನೋವು, ಕಾಲು ನೋವು, ತಲೆನೋವು, ಅಥವಾ ಮೈಗ್ರೇನ್, ಕಂಟಿನ್ಯೂಸ್ ಹೆಡೇಕ್ ಬರ್ತಾ ಇದೆ, ಈ ಥರ ಎಷ್ಟೋ ಪ್ರಕ್ರಿಯೆಗಳಾಗುತ್ತೆ. ಇದಕ್ಕೆ ನಾವು 1 ಗಂಟೆ ಧ್ಯಾನ ಮಾಡಿ ನಾನು ನಿಲ್ಲಿಸ್ಬಿಡ್ತೀನಿ ಅಂದರೆ ಆಗಲ್ಲ, ಇನ್ನು ಸ್ವಲ್ಪ ಹೆಚ್ಚು ಸಮಯ ಮಾಡಬೇಕಾಗಿರುತ್ತೆ. ಯಾಕಂದರೆ ನಮ್ಮ ಧ್ಯಾನ ಸ್ಥಿತಿ ಸಂಪೂರ್ಣವಾಗಿ ಕುತ್ಕೊಳ್ಬೇಕು ಅಂತಂದರೆ 1 ಗಂಟೆ ಆಗೇ ಆಗುತ್ತೆ. ಸೊ ಅಲ್ಲಿ ನಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಈ ಚೇಂಜಸ್ನ ನೋಡ್ಬೋದು. ಬಹಳಷ್ಟು ಮಾಸ್ಟರ್ಸು ಧ್ಯಾನದಿಂದಲೇ ಅವರ ಸಂಪೂರ್ಣ ಆರೋಗ್ಯವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳಿದೆ. ನಾವು ಕುತ್ಕೋಬೇಕು, ಕಾಯೋಪಾಸನ ಕಂಪ್ಲೀಟ್ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಬಾಡಿ ಟಾಪ್ ಟು ಬಾಟಮ್. ಯಾರು ಕೂಡ ಎನರ್ಜಿ ಎಲ್ಲಿ ಫ್ಲೋ ಆಗಲ್ಲ ಅಂದರೆ ಎಲ್ಲಿ ಫ್ಲೋ ಆಗದೇ ಇರೋ ಜಾಗನೇ ಇಲ್ಲ. ಪ್ರತಿ ಕಣವು ನಮ್ಮ ದೇಹದಲ್ಲಿ ಏನಿದೆ, ಪ್ರತಿ ಸೆಲ್ ಇದೆ, ಪ್ರತಿ ಸೆಲ್ ಒಳಗಡೆ ಕೂಡ ಆ ಕಾಸ್ಮಿಕ್ ಎನರ್ಜಿನ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಏನಾಯ್ತು? ಕಾಯೋಪಾಸನ ನಮ್ಮ ಈ ದೇಹವನ್ನು ಕ್ಲೆನ್ಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಚಿತ್ತೋಪಾಸನ, ತಲೆಯಲ್ಲಿ ಇದೆ ಎಲ್ಲ ಯೋಚನೆಗಳು ನೋಡಿ, ಉಸಿರನ್ನ ಗಮನಿಸ್ತಾನೆ ನಾನು ಏನ್ ಮಾಡ್ತಾ ಇದ್ದೀನಿ? ಶೂನ್ಯ ಸ್ಥಿತಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಬೇಡದೇ ಇರ್ತಕ್ಕಂಥ ಆಲೋಚನೆಗಳೆಲ್ಲವನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ಮಾಸ್ಟರ್ಸ್ ನಮ್ಮ ದೇಹ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ, ವಿ ಹ್ಯಾವ್ 7 ಬಾಡೀಸ್. 365 ಡೇಸ್ ಕ್ಲಾಸಸ್ ಅಲ್ಲೆಲ್ಲವೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. 7 ಬಾಡೀಸ್, 7 ಲೇಯರ್ಸ್, 7 ಚಕ್ರಾಸ್ ಅಂತ ಹೇಳ್ಬೋದು ಅಲ್ವಾ? ಸೊ ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳಾಗಿರ್ಬೋದು, ನಮಗೆ ಗೊತ್ತಿಲ್ಲದೆ ಒಂದು ಎಥರಿಕ್ ಪ್ಯಾಚ್ ಅಂದ್ರೆ ನಮ್ಮ ಎನರ್ಜಿಯಲ್ಲಿ ಪ್ಯಾಚ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಎನರ್ಜಿ ಪ್ಯಾಚ್ ಕ್ರಿಯೇಟ್ ಆಯಿತು ಅಂದರೆ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಆ ಎನರ್ಜಿ ಫ್ಲೋ ಆಗೋದಕ್ಕೆ ಅಡೆತಡೆಗಳಾಗ್ತಕ್ಕಂಥದ್ದು ಆಯ್ತಾ. ಅದಕ್ಕೆ ನಾವು ಇವನ್ನೆಲ್ಲವನ್ನು ಕೂಡ ರಿಮೂವ್ ಮಾಡ್ಕೋಬೇಕು. ಅಂದರೆ ನಮ್ಮ ಆಲೋಚನೆಗಳನ್ನ ಶೂನ್ಯ ಸ್ಥಿತಿಗೆ ತರಬೇಕು. ಅದಕ್ಕೆ ನನಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಧ್ಯಾನ. ಏನಾಯಿತು? ಕಾಯೋಪಾಸನ ಆಯಿತು, ಮತ್ತೇನಾಯಿತು? ಚಿತ್ತೋಪಾಸನ ಆಯಿತು, ನಂತರ ವಿಪಸನ. ದೇಹ ಸಂಪೂರ್ಣ ಸ್ವಸ್ಥದಲ್ಲಿದೆ, ಆಲೋಚನೆಗಳು ಶೂನ್ಯ ಸ್ಥಿತಿಯಲ್ಲಿದೆ. ಇವಾಗ ನನಗೆ ಆಗ್ತಕ್ಕಂಥದ್ದು ಏನು? ಜ್ಞಾನೋದಯ. ಇಲ್ಲಿ ನಮ್ಮ 3ನೇ ಕಣ್ಣಿಂದ ಆ ಎನರ್ಜಿ ಕ್ರಿಯೇಟ್ ಆಗ್ತಕ್ಕಂಥದ್ದು, ಎಲ್ಲವನ್ನು ಕೂಡ ನಾನು ನೋಡ್ತಕ್ಕಂಥ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ನಮಗೆ ಇಂಟ್ಯೂಷನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಇದಾಗುತ್ತೆ ಅಂತ ನನಗೆ ಮೊದಲೇ ಅನ್ನಿಸ್ತಾ ಇತ್ತು, ಹೇಳ್ತೀವ ಹಿಂಗೆ ಆಗ್ಬೋದು ಅಂತ ಹೇಳ್ಬಿಟ್ಟು ನನಗೆ
ಗೊತ್ತಾಗ್ತಾ ಇದೆ ಅಲ್ವಾ. ನಾವು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಥಿತಿಗಳಿಗೆ ಹೋಗ್ತಾ ಇರ್ತೀವಿ. ಈಗಾಗಲೇ ನೀವೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಇರ್ತೀರ, ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ನೀವು ಪಡ್ಕೊಳ್ತಾ ಇರ್ತೀರ. ಮಾಸ್ಟರ್ಸ್ನ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಹೈಯರ್ ವರ್ಲ್ಸ್ನ ನಾವು ಟ್ರಾವೆಲ್ ಮಾಡ್ತಕ್ಕಂಥದ್ದಾಗಿರಬಹುದು, ಮತ್ತೆ ನಮ್ಮ ಸೋಲ್ ಜರ್ನಿನ ನಾವು ನೋಡ್ಕೊಳ್ತಕ್ಕಂಥದ್ದಾಗಿರಬಹುದು, ಮತ್ತೆ ಸೋಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ, ಅಂದರೆ ನಮ್ಮ ಸೋಲ್ ಟ್ರಾವೆಲ್ ಮಾಡ್ತಕ್ಕಂಥದ್ದು. ಈ ಥರ ಎಷ್ಟು ಅದ್ಭುತವಾಗಿರ್ತಕ್ಕಂಥವು. ಜೊತೆಗೆ ನನ್ನನ್ನು ನಾನು ಆಳವಾಗಿ ಕಂಡುಕೊಳ್ತಕ್ಕಂಥದ್ದು. ನನ್ನನ್ನು ನಾನು ಆಳವಾಗಿ ಕಂಡುಕೊಳ್ತಕ್ಕಂಥದ್ದು ಅಂದರೆ ನಾನು ಯಾಕೆ ಭೂಮಿ ಮೇಲೆ ಜನ್ಮವನ್ನು ಪಡ್ಕೊಂಡೆ, ಯಾವ ಕಾರಣಕ್ಕಾಗಿ, ಉದ್ದೇಶ ಏನು, ಇದೆಲ್ಲವೂ ಕೂಡ ಧ್ಯಾನ ಮಾಡ್ತಾ 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 ನನಗಾಗ್ತಕ್ಕಂಥ ಅನುಭವಗಳ ಮುಖಾಂತರ ನನ್ನ ಆತ್ಮ ಪುರೋಗಮನವಾಗ್ತಕ್ಕಂಥದ್ದು. ಯಾರು ಕೂಡ ಉದ್ದೇಶ ಇಲ್ಲದೆ ಭೂಮಿ ಮೇಲೆ ಜನ್ಮವನ್ನು ನಾವು ಪಡ್ಕೊಂಡಿದ್ದೀವಿ. ಆ ಉದ್ದೇಶವನ್ನು ಕಂಡುಕೊಳ್ಬೇಕು. ಅಂದರೆ ಇವಾಗ ಬುದ್ಧ ಹೇಗೆ ತನ್ನ ಜನ್ಮದ ಉದ್ದೇಶವನ್ನು ತಿಳ್ಕೊಂಡು ಅವನು ಜ್ಞಾನೋದಯವನ್ನು ಪಡ್ಕೊಂಡ್ರು, ಹಾಗೆ ನಾವು ನಮ್ಮ ಜನ್ಮದ ಉದ್ದೇಶವನ್ನು ಪಡ್ಕೊಳ್ತಾ ಹೋಗ್ಬೇಕು. ಈ ಪ್ರಯಾಣದಲ್ಲಿ ಬಹಳಷ್ಟು ಡೌಟ್ಸ್ ಮತ್ತೊಂದಿನೊಂದೆಲ್ಲ ಕೂಡ ನಮಗೆ ಬರ್ತಾ ಇರುತ್ತೆ. ಅದಕ್ಕೆ ಇವತ್ತು ಕೂಡ ನಾವು ಕಮ್ಯುನಿಕೇಷನಲ್ಲಿ ಇದ್ದಾಗ ಸೆಲ್ಫ್ ಚೆಕ್ ಅಂತ ಹೇಳ್ತೀವಿ, ಸ್ವಾಧ್ಯಾಯ ಅಂತ ಹೇಳ್ತೀವಿ, ಸತ್ಸಂಗ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಭಾಗಿಯಾಗಿದ್ದಾಗ ನಮಗೆ ಡೆಫಿನೆಟ್ ಆಗಿ ಆ ಒಂದು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನಮ್ಮ ಒಂದು ಉದ್ದೇಶವನ್ನು ತಿಳ್ಕೊಳ್ಳಿ. ಕಾಯೋಪಾಸನವಾಯಿತು, ಚಿತ್ತೋಪಾಸನವಾಯಿತು, ವಿಪಸನವಾಯಿತು. ಆ ವಿಪಸನ ಸ್ಥಿತಿಯಲ್ಲಿ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ಸಣ್ಣ ಕಥೆ. ನಾರದರಿಗೆ ಹೆಚ್ಚು ಜ್ಞಾನ ಪಡ್ಕೊಳ್ಬೇಕು ಅನ್ನೋ ಆಸೆ ಬಂತು. ಯಾರ ಹತ್ರ ಹೋಗ್ಬೇಕು ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಲೋಕಗಳನ್ನ ಓಡಾಡ್ಬಿಟ್ಟು ಕೊನೆಗೆ ಶ್ರೀ ವಿಷ್ಣು ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ವಿಷ್ಣು, ನಾನು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಅದು ನಿಮ್ಮ ಮುಖಾಂತರ ಪಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಈ ವಿಚಾರದಲ್ಲಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಶ್ರೀ ವಿಷ್ಣು ಹೇಳ್ತಾರಂತೆ, ಆಯ್ತು ನಾಗ, ನಿನ್ನ ಒಂದು ಬೈಕೆನ ನಾನು ಯಾಕೆ ಬೇಡ ಅಂತೀನಿ, ಆದರೆ ಇದನ್ನ ಪ್ರಾರಂಭ ಮಾಡೋಕ್ಕೂ ಮುಂಚೆ ನೀನು ಒಂದು ಬೊಗ್ಸೆ ನೀರು ತಗೊಂಡ್ಬರ್ಬೇಕು ಅಂತ ಹೇಳಿ. ನೀರಷ್ಟೇ ಅಲ್ವಾ, ಎಷ್ಟು ತರಬೇಕು, ನಾನು ಹೋಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೊಗಸೆ ನೀರಿಗಾಗಿ ಸಿಗದೇ ಇರ್ತಕ್ಕಂಥ ಲೋಕ ಇಲ್ಲ, ಎಲ್ಲೋ ನೀರೇ ಸಿಗ್ತಾ ಇಲ್ಲ. ಕೊನೆಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಭೂಲೋಕಕ್ಕೆ ಬಂದಾಗ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಸಣ್ಣ ಮನೆ ಇರುತ್ತೆ. ಆ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿದ್ರೆ ಸುಂದರವಾದ ಮಹಿಳೆ. ನಾರ್ದನ್ಗೆ ಏನಕ್ಕೆ ಬಂದೆ ಅನ್ನೋದು ಮರ್ತೇವೆ. ಅಲ್ಲಿ ಮರ್ತೋಯ್ತು. ಹೋದ್ರು, ಇಷ್ಟನ ವ್ಯಕ್ತಪಡಿಸಿದ್ರು, ಮದುವೆ ಆದ್ರು, ಮಕ್ಕಳು ಮಾಡ್ಕೊಂಡ್ರು, ಅಲ್ಲೇ ಇದ್ದೋಗ್ಬಿಟ್ಟೆ. ಕೊನೆಗೆ ನಾರದನಿಗೆ ಏನಕ್ಕೆ ಬಂದೆ ಇಲ್ಲಿಗೆ ಅನ್ನೋದು ಯಾವಾಗ ಅರ್ಥ ಆಯ್ತು ಅಂತಂದ್ರೆ, ಜೋರಾದ ನದಿ ಪ್ರವಾಹ ಬಂದು ಆ ಮನೆಗೆಲ್ಲ ಹೊಡ್ಕೊಂಡು ಹೋಗಿ ಸಂಸಾರ, ಹೆಂಡತಿ, ಮಕ್ಳು ಇಬ್ರು ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಅಯ್ಯೋ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಆ ನೀರಲ್ಲಿದ್ದ ಗೊತ್ತಾಯ್ತಂತೆ. ವಿಷ್ಣು ನಾನು ಮುಗಿಸಿ ನೀರು ತರಕ್ಕೆ ಹೇಳಿದ್ರು, ನಾನು ಇಲ್ಲಿ ನೋಡಿದ್ರೆ ಹಿಂಗೆ ಇದ್ದೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ನೀರನ್ನ ತಗೊಂಡು ಮತ್ತೆ ಶ್ರೀ ವಿಷ್ಣು ಹತ್ರಕ್ಕೆ ಹೋದ್ರಂತೆ. ನೋಡಿದಂತೆ, ಏನಯ್ಯ ಒಂದು ಬೊಗ್ಸೆ ನೀರು ತರೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ನಮಗೆ ನಾವು ಆನಾಪಾನ ಧ್ಯಾನ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ನಮ್ಮ ಒಂದು ಆತ್ಮ ಪುರೋಗಮನಕ್ಕಾಗಿ. ಈ ಪುರೋಗಮನದ ಒಂದು ಪ್ರಯಾಣದಲ್ಲಿ ನಮಗಿಂತ ಡಿಸ್ಟ್ರಾಕ್ಷನ್ಸ್ ಬಹಳಷ್ಟು ಇರುತ್ತೆ ಅಲ್ವಾ? ಆ ಡಿಸ್ಟ್ರಾಕ್ಷನ್ಸ್ನ ನಾವು ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ನಮ್ಮ ಡಿಸ್ಟ್ರಾಕ್ಷನ್ಸ್ ಯಾವುದು? ನಮ್ಮ ಆಲೋಚನೆಗೆ. ನೋಡಿ, ನಮ್ಮ ಒಂದು ಪ್ರಯಾಣದಲ್ಲಿ ನಮಗೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಯಾವುದು ಅಥವಾ ಕಲ್ಪ್ರಿಟ್ ಯಾವುದು ಅಂತಂದ್ರೆ ನಾನು ಕೇಳಿದ್ರೆ ಒಂದು ಹೇಳೋದು ಬಂದಿರುತ್ತೆ ಅಲ್ವಾ? ನೋಡಿ, ಸೌತೆಕಾಯಿ ತಿನ್ನಿ, ಹಸಿ ತರಕಾರಿ ತಿನ್ನಿ, ಸ್ಪ್ರೌಟ್ಸ್ ತಿನ್ನಿ, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ? ಎಲ್ಲ ತಟ್ಟೆಯಲ್ಲಿ ಇಟ್ಕೊಳ್ಳಿ ನೋಡೋಣ, ತಿನ್ನಕ್ಕಾಗುತ್ತಾ? ಇದನ್ನ ಯಾರು ತಿಂತಾರೆ ಅಲ್ವಾ? ಒಂಚೂರು ತಿನ್ಬಿಟ್ಟು ಬೇಡ ನನಗೆ ಅಲ್ವಾ? ಅದೇ ನಮ್ಮೆಲ್ರಿಗೂ ಗೊತ್ತು, ಹೊರಗಡೆ ಪಾನಿಪೂರಿ, ಗೋಬಿ ಮಂಚೂರಿ, ಹೊರಗಡೆ ಹೋಟೆಲ್ ಪದಾರ್ಥ ಇವ್ಯಾವ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಆದರೆ ಒಂಚೂರು ಘಮ ಬಂದರೆ ಸಾಕು,
ಆಹಾ ಹೋಗೋಣ ತಿನ್ನೋಣ. ಮಳೆ ಬಂತು ಅಂತಂದ್ರೆ ಇನ್ನು ಫಸ್ಟ್ ಹಾಜರಾತಿ ನಮ್ದೇ ಇರುತ್ತೆ ಅಲ್ವಾ. ಆದ್ರೆ ಹೊಟ್ಟೆಗೆ ಒಳ್ಳೇದು ಅಂತಂದಾಗ ತಿನ್ನೋದು ಬೇಡ ಅಂತ ಹೇಳಿ ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಮೆದುಳೆ. ಹೊಟ್ಟೆಗೆ ಒಳ್ಳೇದಲ್ಲ ಅಂತಂದ್ರೂ ಕೂಡ ತಿನ್ನಿ ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಇದೇ ಮೆದುಳೆ ಅಲ್ವಾ. ಅದಕ್ಕೆ ಹೇಳ್ತಕ್ಕಂಥದ್ದು ಮೆದುಳು ತುಂಬಾ ಕಲ್ಪಿಟ್ಟು ಅದನ್ನ ಟ್ರೈನ್ ಮಾಡೋದು ನಾವು ಕಲ್ತ್ಕೊಂಡಿದೀವಿ ಅಂತಂದ್ರೆ ಎವ್ರಿಥಿಂಗ್ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿರುತ್ತೆ. ಹೆಂಗ್ ಟ್ರೈನ್ ಮಾಡ್ತೀವಿ, ಹೇಗ್ ಟ್ರೈನ್ ಮಾಡ್ತೀವಿ? ಮತ್ತೆ ಉತ್ತರ ನಮ್ಮ ಆನಾಪಾನಸತಿ ಧ್ಯಾನ, ಚಿತ್ತೋಪಾಸನ ಅಲ್ವಾ. ಕಾಯೋಪಾಸನ ಆಯ್ತು, ಚಿತ್ತೋಪಾಸನ ಆಯ್ತು, ವಿಪಸನ ಆಯ್ತು. ಹೀಗೆ ನಾವು ಪ್ರತಿನಿತ್ಯ ನಮ್ಮ ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅಂತಂದಾಗ ಸತ್ಸಂಗ, ಸ್ವಾಧ್ಯಾಯ, ಪತ್ರಿಕೆ ಸೇರಂತೂ 4 ಪಿಲ್ಲರ್ಸ್ ಅಂತ ಹೇಳ್ತಾರೆ. ಒಂದು ಪ್ರತಿನಿತ್ಯ ಧ್ಯಾನ ಮಾಡ್ತಕ್ಕಂಥದ್ದು. 3+2+1 ಫಾರ್ಮುಲಾ ಅಂತ ಕೂಡ ಹೇಳ್ತಾರೆ. ಏನು 3+2+1 ಫಾರ್ಮುಲಾ? ಪ್ರತಿನಿತ್ಯ 3 ಗಂಟೆಗಳ ಧ್ಯಾನ, 2 ಗಂಟೆಗಳ ಸತ್ಸಂಗ, 1 ಗಂಟೆಗಳ ಕಾಲ ಸ್ವಾಧ್ಯಾಯ. ಸ್ವಾಧ್ಯಾಯ ಬಹಳ ಇಂಪಾರ್ಟೆಂಟ್. ನಮಗೆ ಯಾರು ಕಾಂಪಿಟೇಟರ್ಸ್ ಇಲ್ಲ. ನಮ್ಮನ್ನ ನಾವು ಪ್ರತಿದಿನ ಸೆಲ್ಫ್ ಚೆಕ್ ಮಾಡ್ಕೋಬೇಕು. ನಿನ್ನೆ ನಾನು ಹೇಗಿದ್ದೆ, ಇವತ್ತು ನಾನು ಹೇಗಿದ್ದೀನಿ, ನಾಳೆ ನಾನು ಹೇಗಿರ್ಬೇಕು. ಈ ಒಂದು ಕಂಪ್ಯಾರಿಸನ್ ನಮಗೆ ನಾವು ಇದ್ರೆ ಸಾಕು. ನಮ್ಮ ಒಂದು ಪುರೋಗಮನ ಅನ್ನೋದು ಬಹಳ ಅದ್ಭುತವಾಗಿರ್ತಾ ಇದೆ. ನಮ್ಗೆ ಯಾರು ಬೇರೆಯವ್ರು ಯಾರು ಕಾಂಪಿಟೇಟರ್ಸ್ ಆಗಲ್ಲ. ಯಾಕಂದ್ರೆ ನಾನು ಒಂದು ಸ್ಥಿತಿಯಲ್ಲಿ ಇರ್ತೀನಿ, ಮೇಡಮ್ ಒಂದು ಸ್ಥಿತಿಯಲ್ಲಿ ಇರ್ತಾರೆ, ಈ ಮಾಸ್ತರ್ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ. ನಾನು ಹೇಗೆ ಕಂಪೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನಾನು ನನ್ನ ಒಂದು ಅತ್ಯುತ್ತಮವಾದ ಸ್ಥಿತಿಯನ್ನ ಕಂಡುಕೊಳ್ಬೇಕು ಅಂತಂದಾಗ ನನ್ನನ್ನು ನಾನು ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಪ್ರತಿನಿತ್ಯ ಮಧ್ಯ ಮಾರ್ಗದಲ್ಲಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್. ಧ್ಯಾನ ಮಾಡ್ತಾ ಇದ್ದೀವಿ ಹಂಗಾದ್ರೆ ಮನೆ ಸಂಸಾರ ಎಲ್ಲ ಬಿಟ್ಕೊಡ್ಬೇಕಾ? ಖಂಡಿತ ಇಲ್ಲ. ಮನೆ ಸಂಸಾರ ನೋಡ್ಕೊಳ್ತಾರೆ, ಈಗಾಗಲೇ ಧ್ಯಾನಕ್ಕೆ ಬಂದ್ಬಿಟ್ರೆ ಇವನ್ನೆಲ್ಲ ಮಾಡೋರು ಯಾರು? ಧ್ಯಾನ ಇರಲೇಬೇಕು. 50, 60, 70 ವರ್ಷ ಆದ್ಮೇಲೆ ಮಾಡ್ತಕ್ಕಂಥದ್ದಲ್ಲ. ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ 1 ವರ್ಷ ಪೂರ್ತಿ ಹೇಗೆ ಕ್ಲಾಸಲ್ಲಿದ್ದು ಸಬ್ಜೆಕ್ಟ್ಸ್ನ ನಾವು ತಿಳ್ಕೊಳ್ತೀವೋ, ನಾವು ಎಷ್ಟು ಮಾತ್ರ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡೋದು ಎಲ್ಲಿ? ಎಕ್ಸಾಮ್ ರಿಸಲ್ಟ್ ಆಗಿ ಅಲ್ವಾ. ನಮ್ಮ ಪರೀಕ್ಷೆ ನಮ್ಮ ಈ ಪ್ರಾಪಂಚಿಕ ಜೀವನ, ನಮ್ಮ ಕ್ಲಾಸು ನಮ್ಮ ಆಧ್ಯಾತ್ಮಿಕ ಜೀವನ. ಕ್ಲಾಸ್ ಇಲ್ಲದೆ ಪರೀಕ್ಷೆ ಗೆಲ್ಲಕ್ಕಾಗಲ್ಲ, ಪರೀಕ್ಷೆ ಇಲ್ಲದೆ ಎಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎರಡೂ ಇರಬೇಕು, ನಮಗೆ ಎರಡೂ ಇರಬೇಕು. ಅದಕ್ಕೆ ಮಧ್ಯ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡ್ತಾ ಇರಬೇಕು. ಮಧ್ಯ ಮಾರ್ಗದಲ್ಲಿ ಯಾವಾಗ ಪ್ರಯಾಣ ಮಾಡ್ತೀವಿ ಅವಾಗಲೇ ನಾನು ಎಫೆಕ್ಟಿವ್ ಆಗಿ ಸ್ವಾಧ್ಯಾಯವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವು ಭಾವನೆಗಳ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡ್ವಿ. ಆದ್ರೆ ಈ ಭಾವನೆಗಳು ನಾನು ನಿಜವಾಗ್ಲೂ ಕೂಡ ಚೆಕ್ ಮಾಡ್ಕೊಳ್ಳೋದು ಹೇಗೆ? ನನ್ನ ಈ ಪ್ರಾಪಂಚಿಕ ಜೀವನದಲ್ಲಿ ಅಲ್ವಾ. ಅದಕ್ಕೆ ಮಧ್ಯ ಮಾರ್ಗದಲ್ಲಿ ಇರಬೇಕು. ಸತ್ಸಂಗ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಗೆ ಎಷ್ಟೊಂದು ಡೌಟ್ಸ್ ಬರ್ತಾ ಇರುತ್ತೆ. ಆ ಡೌಟ್ಸ್ನ ನಾವು ನಮ್ಮಂತೆ ಸಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದಾಗ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ಸತ್ಸಂಗ. ಸ್ವಾಧ್ಯಾಯ ಮಾಡೋಕ್ಕೂ ಧ್ಯಾನ ಮಾಡಬೇಕು. ಯಾಕೆ ಧ್ಯಾನ ಮಾಡಬೇಕು? ನಾವು ಸತ್ಸಂಗ ಮತ್ತೆ ಸ್ವಾಧ್ಯಾಯ ಮಾಡೋಕ್ಕೂ ಮುಂಚೆ ಅಂದ್ರೆ ಒಂದು ವಾಟರ್ ಬಾಟ್ಲ್ ಇದೆ, ಬಹಳಷ್ಟು ಗಲೀಜಾಗಿದೆ. ತೊಳಿದಿನ ನೀರು ಇಟ್ಕೊಂಡು ಕುಡ್ಬಿಡ್ತೀರಾ? ತೊಳಿತೀರಾ ತಾನೆ? ತೊಳೆದು ನೀರು ಇಟ್ಕೊಂಡು ಆಮೇಲೆ ಕುಡಿತೀರಾ ತಾನೆ? ಅದೇ ರೀತಿ ಈ ದೇಹ ಅನ್ನೋದು ಒಂದು ಬಾಟ್ಲ್ ಇದ್ದಂಗೆ. ಇದರಲ್ಲಿ ಎನರ್ಜಿ ಸ್ಟೋರ್ ಮಾಡಬೇಕು, ಜ್ಞಾನ ಸ್ಟೋರ್ ಮಾಡ್ಬೇಕು. ನಾನು ಇದನ್ನ ಏನೇನೋ ಆಲೋಚನೆಗಳಿಗೆ ಎಕ್ಸ್ಪೋಸ್ ಮಾಡಿಬಿಟ್ಟು, ಏನೋ ಎನ್ವಿರಾನ್ಮೆಂಟ್ಗೆಲ್ಲ ಎಕ್ಸ್ಪೋಸ್ ಮಾಡಿಬಿಟ್ಟು ನಾನು ಹಾಗೆ ಒಳ್ಳೆ ವಿಚಾರನ ಕೇಳ್ತೀನಿ ಅಂತಂದ್ರೆ ಅಥವಾ ಸತ್ಸಂಗ ಮಾಡ್ತೀನಿ ಅಂತಂದ್ರೆ ನಾವು ರಿಸೀವ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತೀವ? ಖಂಡಿತ ಇಲ್ಲ. ಅದಕ್ಕೆ ಧ್ಯಾನದಿಂದ ಕಾಯೋಪಾಸನ ಮಾಡ್ತಿದ್ದೀನಿ, ಚಿತ್ತೋಪಾಸನ ಮಾಡ್ತಿದ್ದೀನಿ, ಆ ನಂತರ ಸತ್ಸಂಗ ಮಾಡ್ತಿದ್ದೀನಿ, ಸ್ವಾಧ್ಯಾಯ ಮಾಡ್ತಿದ್ದೀನಿ, ಜ್ಞಾನವನ್ನು ಪಡ್ಕೊಳ್ತೀನಿ ಅಲ್ವಾ. ಮೊದಲನೇದು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಮತ್ತು ಶಾಖಾಹಾರ. ಬಹಳ ಇಂಪಾರ್ಟೆಂಟ್ ಶಾಖಾಹಾರ. ನಮಗೆ ಹೇಗೆ ಭಾವನೆಗಳಿದೆಯೋ ಅದೇ ರೀತಿ ಆ ಒಂದು ಪ್ರಾಣಿ ಜೀವಿಗಳಿಗೂ ಕೂಡ ಭಾವನೆಗಳಿರುತ್ತೆ. ಹೇಗೆ ನನಗೆ ಸಡನ್ನಾಗಿ ಇವಾಗ ಯಾರಾದ್ರೂ ಬಂದು ಹೊಡೆದ್ರು ತಕ್ಷಣ ನಾನು ಚೇತರಿಕೆ ಮಾಡ್ಕೊಳ್ಳೋದ್ರೊಳಗಡೆ ನನಗೊಂದು ಎಮೋಷನ್ ರಿಲೀಸ್ ಆಗಿರುತ್ತೆ, ನಮ್ಮ ಭಾವನೆ ರಿಲೀಸ್ ಆಗಿರುತ್ತೆ. ಅದು ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಆ ಸ್ಥಿತಿಯಲ್ಲೇ ನಾನು ಒಂದು 5 ನಿಮಿಷ ಆದರೂ ಇರ್ತೀನಿ. ನಾನು ಅದಕ್ಕೆ ನೀರಿಡ್ತಾ ಇದ್ದೀನಿ, ಊಟ ಕೊಡ್ತಾ ಇದ್ದೀನಿ. ಆದರೆ ಅದು ಗೊತ್ತು ಯಾವತ್ತೋ ಒಂದಿನ ಇಟ್ಟಿಟ್ಟು ನನ್ನನ್ನು ಇವ್ರು ತಿನ್ನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಅದು ನನಗೆ ಹೇಗೆ ಒಳ್ಳೇದು ಬಯಸುತ್ತೆ ಅಲ್ವಾ. ಅಥವಾ ಆ ಒಂದು ಮರಿನ ಹೊಡಿಯಕ್ಕಂತ ಹೇಳಿ ಕರ್ಕೊಂಡು ಹೋಗ್ತಾರಲ್ಲ, ಅದು
ಅಬ್ಸರ್ವ್ ಮಾಡಿ, ಎಷ್ಟು ಕಂಪಿತವಾಗಿರುತ್ತೆ ಅಲ್ವಾ. ಅಷ್ಟು ನೋವು ಕೊಟ್ಟು ಅವಾಗ ಅದು ಭಯವಾಗಿರ್ತಕ್ಕಂಥ ಒಂದು ಕೆಮಿಕಲ್ಸ್ನ ರಿಲೀಸ್ ಮಾಡಿರುತ್ತೆ. ಅದು ಆ ಮಾಂಸದಲ್ಲೆಲ್ಲ ಬೆರಿಕೆ ಆಗಿರುತ್ತೆ. ಆ ಮಾಂಸವನ್ನು ನಾನು ಸೇವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗಿದು ಆರೋಗ್ಯವನ್ನು ಕೊಡುತ್ತಾ, ಅನಾರೋಗ್ಯವನ್ನು ಕೊಡುತ್ತಾ. ನನಗೆ ಹೇಗೆ ಈ ಭೂಮಿ ಮೇಲೆ ಜೀವನ ಮಾಡ್ತಕ್ಕಂಥ ಹಕ್ಕಿದೆಯೋ ಆ ಪ್ರಾಣಿಗಳಿಗೂ ಹಾಗೆ ಜೀವನ ಮಾಡ್ತಕ್ಕಂಥ ಹಕ್ಕಿದೆ. ನಮ್ಮ ಅತಿ ಬುದ್ಧಿವಂತರು ಕೆಲವೊಂದ್ಸರಿ ವಾದ ಮಾಡ್ತಾರೆ, ಅವು ಇರೋದಿಗೆ ನಾವು ತಿನ್ನೋದಿಕ್ಕೆ, ಇಲ್ಲಾಂದ್ರೆ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಲ್ಲ ಅಂತ ಹೇಳಿಬಿಟ್ಟು ಅವನ್ನ ತಿನ್ನಬೇಕು ಅಂತ ಬೆಳೆಸಿಲ್ಲ ಅಂದಿದ್ರೆ ಅದು 1-2 ನಂಬರಲ್ಲಿ ಇರೋದು ಅಲ್ವಾ. ತಿನ್ನಬೇಕು ಅಂತ ಹೇಳ್ಬಿಟ್ಟು ವಿಪರೀತವಾಗಿ ಬೆಳೆಸ್ಬಿಟ್ಟು ತಿನ್ನಲಿಲ್ಲ ಅಂದ್ರೆ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಲ್ಲ ಅಂತಂದ್ರೆ ಅಲ್ವಾ. ಅದಕ್ಕೆ ನಮಗೆ ಇವಾಗ ಸರಿ ಅವೆಲ್ಲ ತಿನ್ನೋದಿಕ್ಕೆ ಅಂತ ಹೇಳಿ ಭಾವನೆ ಮಾಡಿದ್ರೆ ಹುಲಿ, ಚಿರತೆ, ಸಿಂಹ ಇವೆಲ್ಲವೂ ಕೂಡ ಅನ್ಕೋಬಹುದಲ್ಲ, ಮನುಷ್ಯರಲ್ಲೇ ಇರೋದು ನಾನು ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು. ಒಂದೇ ಒಂದು ಅಪ್ಪಿ ಹುಲಿ ಕಾಡಿನ ನಾಳೆ ಬಂದಿದೆ ಅಂದ್ರೆ ಏನ್ ಸರ್ಕಸ್ ಮಾಡ್ತಿದ್ವಿ ನಾವು, ಅದನ್ನ ಹಿಡಿದು ಹೊರಗಡೆ ಹಾಕೋದು. ಅದು ನಮ್ಮನ್ನು ತಿನ್ನಕ್ಕೆ ಹಕ್ಕಿಲ್ಲ ಅಂದ್ರೆ ನಾವು ಕೂಡ ಪ್ರಾಣಿಗಳನ್ನ ತಿನ್ನಕ್ಕೆ ಹಕ್ಕಿಲ್ಲ ಅಲ್ವಾ. ಸೊ ಶಾಖಾಹಾರ ಇವೆಲ್ಲವೂ ಕೂಡ 4 ಪಿಲ್ಲರ್ಸ್. ಜೊತೆಗೆ ಪಿರಮಿಡ್ ನಾವು ಬೆಳೆಸ್ತಾ ಇದ್ದೀವಿ ಅಂತಂದಾಗ ಹೆಚ್ಚು ಕಾಸ್ಮಿಕ್ ಎನರ್ಜಿನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ದೇವರೆಲ್ಲೂ ಇಲ್ಲ, ದೇವರು ಎಲ್ಲಿದ್ದಾರೆ ಅಂದ್ರೆ ನಮ್ಮಲ್ಲಿ. ಹೇಗೆ ನಮ್ಮಲ್ಲೇ ದೇವರಿರೋದಕ್ಕೆ ಸಾಧ್ಯ ಅಂತಂದ್ರೆ ಅನಂತವಾಗಿರ್ತಕ್ಕಂಥ ವಿಶ್ವ ಅಲ್ವಾ. ವಿಶ್ವದಲ್ಲಿ ಏನಿದೆ ವಿಶ್ವದಲ್ಲಿ ಪ್ರಾಣಶಕ್ತಿ. ಮತ್ತೆ ಪ್ರಾಣಶಕ್ತಿ ನಮ್ಗೆ ಕಾಣಿಸುತ್ತಾ ಅಂದ್ರೆ ನಾವು 3ನೇ ಕಣ್ಣಿನ ನೋಡಿದ್ರೆ ಅಂದ್ರೆ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದಿಲ್ಲ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಇವಾಗ ಧ್ಯಾನದಲ್ಲಿ ಇದೀವಿ, ಅದಕ್ಕೆ ವಿಶ್ವದಲ್ಲಿ ಏನಿದೆ ಅಂದ್ರೆ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ನನಗೆ ಧ್ಯಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವಾಗ ಯೂನಿವರ್ಸ್ ಅಲ್ಲಿ ಏನಿದೆ, ಗಾಡಿ ನಾವು ನೋಡಕ್ಕಾಗುತ್ತಾ ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನೂ ಇಲ್ಲ ಅಂತ ಹೇಳ್ತೀವಿ. ಸ್ಪೇಸ್, ಎಂಪ್ಟಿನೆಸ್ ಅಲ್ವಾ. ಇವಾಗ ನಾನು ಹೇಗೆ ತಯಾರಾಗಿದ್ದೀನಿ, ಆರ್ಗನ್ಸ್ ಹೇಗೆ ತಯಾರಾಗಿದೆ, ಸೆಲ್ಸ್ ಹೇಗೆ ತಯಾರಾಗಿದೆ, ಆಟಮ್ಸ್ ಅಲ್ಲಿ ಏನಿದೆ, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಅದರಲ್ಲಿ ಏನಿದೆ, ಖಾಲಿ, ಏನಿಲ್ಲ. ಅಂದ್ರೆ ಮೇಲೆ ಇರ್ತಕ್ಕಂಥ ಯೂನಿವರ್ಸು ಖಾಲಿನೇ, ನಾನು ತಯಾರಾಗಿರ್ತಕ್ಕಂಥದ್ದು ಆ ಖಾಲಿಯಿಂದಾನೆ. ಅಂದ್ರೆ ವಿಶ್ವ ಎಲ್ಲಿದೆ ಇವಾಗ, ನನ್ನೊಳಗಡೆನೆ ಇದೆ. ಅಂದ್ರೆ ಆ ವಿಶ್ವದಲ್ಲಿರ್ತಕ್ಕಂಥ ದೇವರುಗಳೆಲ್ಲರೂ ಎಲ್ಲಿದ್ದಾರೆ, ನನ್ನಲ್ಲಿ ಇದ್ದಾರೆ. ಅಂದ್ರೆ ನನ್ನಲ್ಲಿಯೇ ಆ ದೈವತ್ವದ ಸ್ಥಿತಿ ಇದೆ ಅನ್ನೋ ಒಂದು ಸತ್ಯವನ್ನ ನಾವು ತಿಳ್ಕೊಳ್ತಕ್ಕಂಥ ಒಂದು ಹಾದಿಯಲ್ಲಿ ಇವತ್ತಿದ್ದೀವಿ. ಅದುವೇ ಸತ್ಯ. ನಾವು ಕಣ್ಣು ಮುಚ್ಕೊಂಡು ಆರಾಮಾಗಿ ನೋಡ್ಕೊಳ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಹ್ಯವಾಗಿ ನಾವು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನಾನಾದ್ರೂ ಭಾವನೆ ಮಾಡ್ತೀನಿ ಏನು ಅಂತಂದ್ರೆ ವಿಗ್ರಹ ಆರಾಧನೆ ಅಂತಾರಲ್ಲ, ಆಯ್ತು ಸಂತೋಷ, ಕೈ ಮುಗಿಯಲಿ. ಆದ್ರೆ ಆ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ, ಏನು ಪ್ರಯೋಜನ ಅಲ್ವಾ. ಎನರ್ಜಿಗೆ ಯಾವತ್ತು ನಾವು ಕನೆಕ್ಟ್ ಆಗ್ತೀವೋ ಆವತ್ತೇ ಅದು ಸತ್ಯವಾಗಿ ಕೂಡ ಆರಾಧನೆ ಮಾಡ್ತೇವೆ. ಸುಮ್ಮನೆ ಹೋಗ್ತೀವಿ, ಕೈ ಮುಗಿತೀವಿ, ನೋಡ್ತೀವಿ, ಬರ್ತೀವಿ. ಎಲ್ಲೆಲ್ಲಿ ದೇವಸ್ಥಾನ ಇದೆ, ಎಲ್ಲೆಲ್ಲಿ ಪ್ರತಿಯೊಂದು ಕಡೆ ಕೂಡ ಎನರ್ಜಿ ಸಿಸ್ಟಮ್ ಅನ್ನೋದಿದೆ. ಆ ಎನರ್ಜಿ ಸಿಸ್ಟಮ್ಗೆ ನಾನು ಕನೆಕ್ಟ್ ಆಗಬೇಕು. ಆ ಎನರ್ಜಿ ಸಿಸ್ಟಮ್ಗೆ ನಾನು ಕನೆಕ್ಟ್ ಆದಾಗಲೇ ಆ ಒಂದು ಯೂನಿವರ್ಸ್ಗೆ ನಾನು ಕನೆಕ್ಟ್ ಆಗ್ತಾ ಇರ್ತೀನಿ. ಪ್ರತಿಯೊಂದರಲ್ಲಿ ಕೂಡ ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ರಿಸೀವ್ ಮಾಡ್ಕೊಳ್ಳೋರಾಗಬೇಕು, ಆ ಎನರ್ಜಿನ ಸೆನ್ಸ್ ಮಾಡೋರಾಗಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ. ಈ ಕಥೆಯನ್ನ ಹೇಳಿ ನಾವು ಒಂದು 10 ನಿಮಿಷ ಧ್ಯಾನವನ್ನು ಮಾಡಿ ಮುಕ್ತಾಯ ಮಾಡಿ. ಏನಪ್ಪ ಆ ಕತೆ ಅಂದ್ರೆ ಬಹಳ ನನ್ನ ಆಕರ್ಷಣೆನ ಪಡಿತೀನಿ. ತುಂಬಾ ಇಷ್ಟ ಆಯ್ತು. ನಾನೊಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಎಲ್ಲ ದೇವರುಗಳ ಸಭೆ. ಒಬ್ಬ ದೇವರು ಸಡನ್ ಆಗಿ ಒಂದು ಯೋಚನೆ ಬರುತ್ತೆ. ಏನಪ್ಪ ಅಂದ್ರೆ, ಯಾವಾಗಲೂ ಮಾನವರೇ ನಮಗೋಸ್ಕರ ತಪಸ್ಸು ಮಾಡಬೇಕು ಮರ ಕೇಳೋದಕ್ಕೆ, ನಾವು ಯಾಕೆ ಮಾನವರಿಗೂ ತಪಸ್ಸು ಮಾಡಬಾರ್ದು ಅಲ್ವಾ. ಈ ಯೋಚನೆ ಬಂದ್ಬಿಡುತ್ತೆ. ಈ ಯೋಚನೆ ಬಂದಾಗ ಸಡನ್ ಆಗಿ ಆ ದೇವರು ಎಲ್ಲ ದೇವ್ರ ಸಭೆಯಲ್ಲಿ ಹೇಳ್ತಾರೆ ಏನಂತ, ನಾನು ಮಾನವರನ್ನ ಬಿಟ್ಟು ತಪಸ್ಸು ಮಾಡ್ತೀನಿ ಅಂತ. ಯಾರು ಒಪ್ಕೊಳ್ಳಲ್ಲ. ಒಪ್ಕೊಳ್ಳೇ ಹೋಗ್ದು ಅಂದಾದ್ರೆ ನಗ್ತಾ ಇದ್ರು. ಇವನು ಯಾರು, ಇವನು ಅವರವರು ಏಕವಚನದಲ್ಲಿ ಮಾತಾಡ್ಕೊಂಡಿದ್ದಾರೆ. ಇವನು ಯಾರು, ಇವನು ಇನ್ನು ಅವ್ರು ನಮಗೋಸ್ಕರ ತಪಸ್ಸು ಮಾಡಬೇಕು, ಯಾಕೆ ನೀನು ಅವ್ರಿಗೋಸ್ಕರ ತಪಸ್ಸು ಮಾಡ್ತೀಯಾ, ಇದು ಒಳ್ಳೆ ವಿಚಾರ ಅಲ್ಲ, ಬಿಟ್ಬಿಡು ಯೋಚನೆನ ಅಂತ. ಆದ್ರೆ ಆ ದೇವರಿಗೆ ಸಮಾಧಾನನೇ ಬರಲ್ಲ. ನಾನು ಯಾಕೆ ಮಾಡ್ಬಾರ್ದು, ನಾನು ಮಾಡೇ ಮಾಡ್ತೀನಿ, ಒಪ್ಕೊಳ್ಳಿಲ್ಲ ಅಂದ್ರೆ ಹಾಳಾಗ್ತೀನಿ, ನಾನೇ ಹೋಗಿ ಮಾಡ್ತೀನಿ ಹೋಗ್ಲಿ ಅಂತ ಹೇಳಿ ಆ ಸಭೆಯಿಂದ ಹೊರಗಡೆ ಬರ್ತಾ ನಾನು ಕಾಣಿಸ್ತಾರೆ. ಅವರು ಕೇಳ್ತಾರೆ
ಕೇಳ್ತಾರೆ ಯಾಕೆ ನಿಮ್ಮಲ್ಲಿ ಇಷ್ಟು ಅಸಹನೆ ಏನಾಯ್ತು ಅಂದ್ರೆ ನೋಡಿ ನಾನೀಗ ಮಾನವ ತಪಸ್ ಮಾಡ್ತೀನಿ ಅಂತಂದ್ರೆ ಅವ್ರು ಯಾರು ಹೋಗ್ತಾನೆ ಇಲ್ಲ. ನಾನು ಕೂಡ ಸಜೆಸ್ಟ್ ಮಾಡ್ತೇನೆ ಯಾಕೆ ಅಂತ ಯೋಚನೆ ನಿಮಗೆ ಬೇಡ ಸುಮ್ಮನೆ ಇಲ್ಲೂ ಅಪೋಸಿಷನ್ ಸಿಕ್ತಲ್ಲ ಇನ್ನ ಬೇಜಾರಾಗಿ ಮನೆಯಲ್ಲಿ ಆ ದೇವರ ಹೆಂಡತಿ ಅವರು ಹೇಳ್ತಾರೆ ಅವರೆಲ್ಲ ಬೇಡ ಅಂತ ನಿಮ್ಗೆ ಯಾಕೆ ವಿಪರ್ಯಾಸ ಪ್ರಯತ್ನ ಬೇಡ ನೀವು ಮಾಡಬೇಡ್ರಿ ಅಂತಂದ್ರೆ ನೀನು ಹಿಂಗೆ ಹೇಳ್ತಿದ್ಯಾ ನಾನು ಯಾರು ಅಂತ ಕೇಳಲ್ಲ ನಾನು ಮಾಡಿದ್ರೆ ನಾನು ಹೋಗ್ತಾ ಇದ್ದೀನಿ ತಪಸ್ಸಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿ ಹೋಗಿ ತಪಸ್ಸನ್ನ ಶುರು ಮಾಡ್ತೀನಿ. ತಪಸ್ಸು ಮಾಡ್ಬೇಕಾದಾಗ ದೀರ್ಘವಾಗಿ ಮಾನವರನ್ನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಒಂಥರ ಇರಿಟೇಷನ್ ಇಚಿನೆಸ್ ಅಂತವಲ್ಲ ಹಂಗಾಗುತ್ತೆ. ಏನಪ್ಪ ಹಿಂಗಾಗ್ತಾ ಇದೆ ಆದ್ರೂ ನಮಗೆ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡ್ತಾ ಮಾಡ್ತಾ ಇನ್ನು ಆಗದೇ ಇಲ್ಲ ಒಂದು ವಾಯ್ಸ್ ಹತ್ರ ಎಲ್ಲ ಕೇಳಿಸ್ತಾರೆ. ಸರಿ ಆಯ್ತು ಏನು ಅಂತ ಹೇಳ್ಬಿಟ್ಟು ಕಣ್ಬಿಟ್ಟು ನೋಡ್ತಾರೆ. ಕಣ್ಬಿಟ್ಟು ನೋಡಿದಾಗ ಅವ್ರಿಗೆ ಯಾವ ವ್ಯಕ್ತಿ ಅವ್ರ ಮುಂದೆ ಕಾಣ್ತಾರೆ. ಯಾರು ನೀನು ಅಂದ್ರೆ ನಾನು ಯಾರು ಅಂತ ಹೇಳ್ತೀನಿ ನೀನೇನಾ ನಾನು ತಪಸ್ ಮಾಡ್ತಾ ಇರೋದು ಹೌದು ಏನ್ ಇವಾಗ ಯಾಕೆ ಮಾಡಬಾರ್ದು ಮಾಡಿ ಆದ್ರೆ ನಿನಗೆ ನಾನೊಂದು ಸಹಾಯ ಮಾಡಕ್ ರೆಡಿ ಇದ್ದೀನಿ. ಏನು ನೀನು ಮಾನವನ ತಪಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರು ಬೇಕಾದ್ರೆ ಹೇಳ್ತೀನಿ. ಸರಿ ಆಯ್ತು ಹೇಳಿ ಆದ್ರೆ ನಾನು ಹೇಳ್ಬೇಕಂದ್ರೆ ನೀನು ನನಗೊಂದು ಸಹಾಯ ಮಾಡು. ಸರಿ ಆಯ್ತು ಮಾಡ್ತೀನಿ. ನನ್ನನ್ನ ನಿನ್ನ ಒಳಗಡೆ ಬಿಟ್ಕೋಬೇಕು ನೀನು. ಸರಿ ಆಯ್ತು ಅಷ್ಟೇ ತಾನೇ ನಾವು ಹೇಳ್ತೀಯಲ್ವ ಮತ್ತೆ ನನ್ನ ಒಳಗಡೆ ಬಿಟ್ಕೊಳ್ಳೋದಕ್ಕೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಬಾಸಿ ಆಯ್ತು ಒಬ್ಬರು ಬಂದು ಸೇರ್ಕೊಂಡು ಮತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಬ್ರು ಬರ್ತಾರೆ ಸೇಮ್ ಕಾನ್ವರ್ಸೇಷನ್ ಹೇಳ್ಬೇಕಾ ಹೇಳ್ತೀನಿ ನೀನು ನನ್ನ ಒಳಗಡೆ ಬಿಟ್ಕೊಳ್ಳಿ. ಮತ್ತೆ ಮೂರನೇ ಸಣ್ಣ ಗೆಜ್ಜೆ ಶಬ್ದ ಆಗುತ್ತೆ ಏನಪ್ಪ ಇದು ಮತ್ತೆ ನಡೀತಾರೆ ಮತ್ತೆ ಹೇಳ್ತೀನಿ ನೀನು ನನ್ನ ಒಳಗಡೆ. ಹೀಗೆ 6 ವ್ಯಕ್ತಿಗಳು ಬಂದು ಅದೇ ಒಳಗೆ ಸೇರ್ಕೊಳ್ತಾರೆ. ಯಾರ್ಯಾರು ಅರಿಷಡ್ವರ್ಗಗಳು ಕೋಪ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಎಲ್ಲರೂ ಕೂಡ ಸೇರ್ಕೊಳ್ತಾರೆ. ಕೊನೆಗೆ ಧ್ಯಾನ ಮಾಡಕ್ ತಪಸ್ ಮಾಡಕ್ ಆಗ್ತಾ ಇಲ್ಲ ದೇವರಿಗೆ. ಯಾರು ದೂರದಿಂದ ಜೋರಾಗಿ ನಗ್ತಾ ಇದ್ದಾರೆ. ಕಣ್ ತೆಗೆದು ನೋಡ್ರೆ ಮಾನವ ಮಾನವ ಬಂದ ಕೊನೆಗೂ ನೋಡ್ ನನ್ಗೋಸ್ಕರ ತಪಸ್ ಮಾಡ್ತಾ ಇದ್ದೆ ಕೇಳ್ಕೊ ನಿನ್ಗೆ ಏನ್ ಬರಬೇಕು ನಾನು ಕೊಡ್ತೀನಿ ಅಂತಂದ್ರೆ ಮಾನವ ಇನ್ನೂ ಜೋರಾಗಿ ನಗ್ತಾನಂತೆ. ನೀನೇ ನನಗ್ ಬರ ಕೊಡೋದು ನನ್ನಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ನೀನ್ ತುಂಬಿಸ್ಕೊಂಡಿದ್ಯಾ ಇವಾಗ ನಿನ್ ಬುದ್ಧಿ ಸರಿ ಇರಲ್ಲ ನಾನೇ ಬರ ಕೊಡ್ತೀನಿ ನಿನ್ಗೆ ನೀನೇ ಬೇಡ್ಕೊ ಅಂತ ಹೇಳ್ಬೇಡಿ. ಅಂದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮೆಸೇಜ್ ಅಂದ್ರೆ ಇದು. ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳನ್ನ ನಾವು ಜಯಿಸಿದೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆ ದೈವತ್ವ ಸ್ಥಿತಿಯನ್ನ ನಾವು ಕೊಂಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಬಾಹ್ಯವಾಗಿ ನಾವು ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಅಂತರ್ಮುಖವಾಗಿ ನಾವು ಹುಡುಕ್ತಾ ಹೋಗಿದೀವಿ ಅಂತಂದ್ರೆ ಅಷ್ಟೇ ಸಾಕು. ನಮ್ಮ ಅಂತರ್ಮುಖ ಅಂತಂದ್ರೆ ನಾವು ಧ್ಯಾನದಿಂದ ನಮ್ಮೊಳಗಡೆ ನಾವು ಪ್ರಯಾಣ ಮಾಡಿದೀವಿ ಅಂತಂದಾಗ ನಮಗೆ ನಾವು ಕನೆಕ್ಟ್ ಆಗಿದೀವಿ ಅಂತಂದಾಗ ದಟ್ಸ್ ಮೋರ್ ದ್ಯಾನ್ ಇನಫ್. ಅವಾಗೆ ಭಾವನೆಗಳ ಒಂದು ಪ್ರಬುದ್ಧತೆ ಅನ್ನೋದು ಕೂಡ ಬರುತ್ತೆ. ಸಂಪೂರ್ಣವಾಗಿ ನಮ್ಮ ಆರೋಗ್ಯ ಮತ್ತು ಎಲ್ಲ ಸ್ಥಿತಿಗಳಲ್ಲೂ ಕೂಡ ನಾವು ಸಂಪೂರ್ಣತೆಯನ್ನ ಕಂಡುಕೊಳ್ತೀವಿ. ಮತ್ತೆ ನಮ್ಮ ಒಂದು ರಿಯಾಲಿಟಿನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋರಾಗ್ತೀವಿ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ಪತ್ರಿಜಿ ಅವರು ಹೇಳಿರ್ತಕ್ಕಂಥ ಮಾತು ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ಥಾಟ್ಸ್ ನ ಮ್ಯಾನಿಫೆಸ್ಟ್ ಮಾಡ್ತಕ್ಕಂಥದ್ದಾಗಿ ಪ್ರತಿ ಒಂದು ಕೂಡ ಹಂತವಾಗಿ ಅದ್ಭುತಗಳೇ ಆಗ್ತಾ ಹೋಗ್ತಾ ಇರುತ್ತೆ ಮಾಸ್ಟರ್ಸ್. ಸೊ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ.